ವೀಕ್ಷಕರೇ ನಮಸ್ಕಾರ. ಲಕ್ಕಿ ಬಾಯ್ಸ್ ಭಾವಿಕೇರಿ ಯೂಟ್ಯೂಬ್ ಚಾನೆಲ್ ಅವರು ಅರ್ಪಿಸುವ ನಮ್ಮೂರ ಕಲಾವಿದರು ಮನದಾಳದ ಮಾತು ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಪ್ರಮೋದ್ ಮಾಳಸೇಕರ್. ವೀಕ್ಷಕರೇ, ಒಬ್ಬ ವ್ಯಕ್ತಿಯ ಸಾಧನೆಯ ಹಿಂದೆ ಅದೆಷ್ಟೋ ಸಂಕಷ್ಟಗಳು ಇರುತ್ತವೆ. ಅಂತ ಸಂಕಷ್ಟಗಳನ್ನು ಎದುರಿಸಿ ಆ ವ್ಯಕ್ತಿಯು ಯಶಸ್ಸನ್ನು ಗಳಿಸಿದಾಗ ಮಾತ್ರ ಒಬ್ಬ ಸಾಧಕನಾಗಿ ವಿಜೃಂಭಿಸಲು ಸಾಧ್ಯ. ಅಂತ ಒಬ್ಬ ಸಾಧಕರ ಸಾಲಿನಲ್ಲಿ ನಮಗೆ ಮೊಟ್ಟ ಮೊದಲನೇದಾಗಿ ಕಾಣುವವರು ನಮ್ಮ ಅವರ್ಸಾ ಸಕಲ್ಬೇಣ್ ಭಾಗದ ಹಿರಿಯ ಕಲಾವಿದರಾದಂತಹ ಶ್ರೀ ರಾಮಕೃಷ್ಣ ನಾಯ್ಕರವರು. ಸುಮಾರು 500ಕ್ಕೂ ಹೆಚ್ಚು ನಾಟಕಗಳಲ್ಲಿ ಅಭಿನಯಿಸಿರುವ ಮೇರು ನಟರು ಆದಂತಹ ರಾಮಕೃಷ್ಣ ನಾಯ್ಕರವರು ಇವತ್ತು ನಮ್ಮೊಂದಿಗೆ ಇದ್ದಾರೆ. ಅವರಿಗೆ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ರಾಮಕೃಷ್ಣ ಅವರೇ, ನಿಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ಕಾರ. ರಾಮಕೃಷ್ಣ ಅವರೇ, 500ಕ್ಕೂ ಹೆಚ್ಚು ನಾಟಕಗಳಲ್ಲಿ ಅಭಿನಯಿಸಿರುವ ತಾವು ಉತ್ತರ ಕನ್ನಡ ಜಿಲ್ಲೆಯಾದಂಥ ಹೆಸರುವಾಸಿಯಾಗಿದ್ದೀರಾ. ನಿಮಗೆ ಇದರ ಬಗ್ಗೆ ಏನು ಅನಿಸ್ತಾ ಇದೆ? ಇದ್ರ ಬಗ್ಗೆ ಹೇಳ್ಬೇಕಂತ ಹೇಳಿದ್ರೆ, ರಂಗ ಜೀವನದಲ್ಲಿ ನನಗೆ ಸಿಕ್ಕಟ್ಟು ಖುಷಿ ಇನ್ಯಾವ ರಂಗದಲ್ಲಿ ಜೀವನದಲ್ಲೂ ಸಿಕ್ಕಿಲ್ಲ. ರಂಗ ಜೀವನ ಏನೇ ನನಗೆ ಕಷ್ಟ ಬಂದರೂ ನಾನು ಮೊಟ್ಟ ಮೊದಲನೇಯಾಗಿ ನೋಡೋದು ನಾಟಕದ ಪುಸ್ತಕಗಳನ್ನು. ನಾಟಕ ರಂಗ, ಯಕ್ಷರಂಗ, ಈ ಎರಡು ರಂಗನ ನಾನು ಒಂದೇ ರೀತಿಯಲ್ಲಿ ನೋಡ್ಕೊಂಡು ಬಂದವನು. ಯಾಕಂದ್ರೆ ನಾಟಕ ರಂಗ ಹಾಗೂ ಯಕ್ಷರಂಗ ಇವೆರಡು ಒಂದೇ ನಾಣ್ಯದ ಎರಡು ಮುಖಗಳಿದ್ದಾಗೆ. ಅಲ್ಲಿ ಭೇದ ಮಾಡಿದ್ರೆ ಇಲ್ಲಿ ಮೋಸ ಆಗುತ್ತೆ, ಇಲ್ಲಿ ಭೇದ ಮಾಡಿದ್ರೆ ಅಲ್ಲಿ ಮೋಸ ಆಗುತ್ತೆ. ಯಾವುದೇ ಕಾಲಕ್ಕೂ ನಾಟಕ ರಂಗ, ಯಕ್ಷರಂಗ ಎರಡನ್ನೂ ಪ್ರೀತಿಸ್ತಾ ಬಂದವನು ನಾನು. ಇದರಿಂದ ಬಹಳ ಖುಷಿಯಾಗಿ ಜೀವನ ಕಳೀತಾ ಇದ್ದಾರೆ. ತುಂಬಾ ಸಂತೋಷ ರಾಮಕೃಷ್ಣ ಅವರೇ. ನಾಟಕ ರಂಗವನ್ನು ಹಾಗೂ ಯಕ್ಷರಂಗವನ್ನು ಎರಡನ್ನೂ ಕೂಡ ಒಂದೇ ನಾಣ್ಯದ ಎರಡು ಮುಖಗಳಂತೆ ಪ್ರಾಮುಖ್ಯತೆಯನ್ನು ಕೊಡ್ತಾ ಇರೋದು ತುಂಬಾ ಹೆಮ್ಮೆಯ ವಿಚಾರ. ಹಾಗೆ ತಮ್ಮ ನಾಟಕದ ರಂಗಕ್ಕೆ ತಮ್ಮ ಪಾದಾರ್ಪಣೆ ಆಗಿದ್ದು ಯಾವಾಗಿಂದ ರಾಮಕೃಷ್ಣ ಅವರೇ? 1998 ಜನವರಿ 21ರಂದು ಪ್ರಥಮ ಬಾರಿಗೆ ಶ್ರೀ ಗಜಾನನ ನಾಟ್ಯ ಮಂಡಳಿ ಅರ್ಗ ಕೆಳಗಿನ ಕೇರಿ. ನಾನು ಮೂಲತಃ ಹೇಳ್ಬೇಕಂದ್ರೆ ನಾನು ಅರ್ಗ ಗ್ರಾಮದವರು, ಕಾರವಾರ ತಾಲೂಕಿನವರು. ಈ ಸೀಬರ್ದಂತ ಒಂದು ಯೋಜನೆಯಿಂದ ಈಗ ನಾವು ಈ ಕಡೆ ಬಂದವರು. ಪ್ರಥಮ ಬಾರಿಗೆ 1998ರಲ್ಲಿ ಶ್ರೀ ಮಹಾಗಣಪತಿ ದೇವಸ್ಥಾನದ ಎದುರುಗಡೆ ಅಣ್ಣ ಯೋಗಿ ಅತ್ತಿಗೆ ತ್ಯಾಗಿ ಅನ್ನೋ ನಾಟಕದ ಮುಖಾಂತರ ಮೊಟ್ಟ ಮೊದಲನೇ ಬಾರಿ ಒಬ್ಬ ಕ್ರಾಂತಿಕಾರಿ ಖಳನಾಯಕನಾಗಿ ರಂಗ ಪ್ರವೇಶ ಮಾಡ್ತಾರೆ. ಅಷ್ಟೇ ಆದರೆ ಇವತ್ತು ನಾನೊಬ್ಬ ಕಲಾವಿದ ಅನ್ನೋದು ಎಷ್ಟು ಸತ್ಯನೋ, ನಾನೊಬ್ಬ ರಂಗಭೂಮಿ ಕಲಾವಿದನ ಮಗ ಅನ್ನೋದು ಅಷ್ಟೇ ಸತ್ಯ. ನನ್ನ ತಂದೆಯವರು ನಡೆಸ್ಕೊಂಡು ಬಂದಂತ ಆ ಒಂದು ಶ್ರೀ ಗಜಾನನ ನಾಟ್ಯ ಮಂಡಳಿಯಲ್ಲಿ ಪ್ರಥಮ ಬಾರಿಗೆ ಪಾತ್ರ ಮಾಡಿದೆ. ತದನಂತರದಲ್ಲಿ ಅವರ್ಸ ಗ್ರಾಮಕ್ಕೆ 99ರಲ್ಲಿ ನಾವು ಪ್ರವೇಶ ಮಾಡಿದ್ದು. ಇಲ್ಲಿ ದುರ್ಗಾದೇವಿ ನಾಟ್ಯ ಮಂಡಳಿಗಳನ್ನು ಸೃಷ್ಟಿ ಮಾಡಿಕೊಂಡು 25 ವರ್ಷಗಳ ಭರ್ಜರಿ ನಾಟಕನ ವಹಿಸಿ ಕಳೆದ ವರ್ಷ 25ನೇ ವರ್ಷದ ಬೆಳ್ಳಿ ಹಬ್ಬನೂ ಕೂಡ ನಾವು ಈ ಒಂದು ಸಂದರ್ಭದಲ್ಲಿ ಆಚರಿಸಿಕೊಂಡಿದ್ದೆವು. ರಾಮಕೃಷ್ಣ ಅವರೇ, ತಾವು ಮೂಲತಃ ಅರ್ಗಾದವರು ಅಂತ ಹೇಳಿದ್ರಿ. ತಮ್ಮ ಹುಟ್ಟು ಬಾಲ್ಯದ ಬಗ್ಗೆ ಸ್ವಲ್ಪ ವಿವರಿಸ್ತೀರಾ? 1970 ಅಕ್ಟೋಬರ್ 26 ನನ್ನ ಹುಟ್ಟುದಿನ. ಸದಾನ್ ಡಿಟೋಬಾ ನಾಯ್ಕ್ ಹಾಗೂ ನಿರ್ಮಲಾ ಸದಾನ್ ನಾಯ್ಕ್ ದಂಪತಿಗಳಿಗೆ 2ನೇ ಮಗನಾಗಿ ಹುಟ್ಟಿದವನು. ನಾವು 6 ಜನ ಮಕ್ಕಳು, 3 ಜನ ಹೆಣ್ಮಕ್ಕಳು, 3 ಜನ ಗಂಡು ಮಕ್ಕಳು. ಇಬ್ಬರು ಕಲಾವಿದರೇ ನಾವು. ನನ್ನ ತಂದೆನೂ ಕಲಾವಿದರು. ತಂದೆ ನಡೆಸಿಕೊಟ್ಟ ದಾರಿನ ಇದುವರೆಗೂ ನಡೆಸ್ಕೊಂಡು ಬಂದಿದ್ದೇವೆ. ಅದರಂತೆ ನನ್ನ ಮಗನಿಗೂ ಕೂಡ ಈಗ ರಂಗವೇದಿಕೆ ಮೇಲೆ ಒಬ್ಬ ಖಳನಾಯಕನ ಪಾತ್ರಧಾರಿಯಾಗಿ ಪರಿಚಯ ಮಾಡಿದ್ದೇನೆ. ನನ್ನ ಹಿಂದಿನ ಈ ನಾಟಕ ರಂಗ ಮುಗಿದು ಹೋಗಬಾರ್ದು ನಮ್ಮ ಕುಟುಂಬಕ್ಕೆ ಅನ್ನೋ ಕಾರಣದಿಂದ ನನ್ನ ಮಗನನ್ನು ಕೂಡ ಈ ವೇದಿಕೆಗೆ ನಾನು ಪರಿಚಯ ಮಾಡಿದ್ದೇನೆ. ರಾಮಕೃಷ್ಣ ಅವರೇ, ಮೂಲತಃ ರಂಗಭೂಮಿ ಕುಟುಂಬದಿಂದೇ ಬಂದಿರೋದರಿಂದ ನಿಮಗೂ ಕೂಡ ರಂಗಭೂಮಿಯಲ್ಲೇ ಹೋಗಬೇಕಂತ ನಿಮಗೊಂದು ಒಂದು ಪ್ರೇರಣೆ ನೀಡಿದ ಶಕ್ತಿ ಯಾವುದು? ನನಗೆ ರಂಗಭೂಮಿ ಮೇಲೆ ಅತಿಯಾದ ಆಸೆ, ಪ್ರೀತಿ. ಅದಕ್ಕೆ ಪ್ರೇರಣೆ ಕೊಟ್ಟವರು ನನ್ನ ತಂದೆಯವರು. ನಾನೆಲ್ಲೇ ಪಾತ್ರ ಮಾಡಿದ್ರು ನನಗಿಂತ ಮೊದಲು ಅವರು ನನ್ನ ಬಟ್ಟೆ ಹಿಡ್ಕೊಂಡು ಹೋಗ್ತಿದ್ರು. ಅಂತ ಒಂದು ಸಂದರ್ಭ ಇತ್ತು ಆವಾಗ. ಆ ಒಂದು ಸಂದರ್ಭದಲ್ಲಿ ನನಗೆ ಎಲ್ಲಾ ರೀತಿಯಲ್ಲಿ ಪ್ರೋತ್ಸಾಹ ಮಾಡಿದವರು ನನ್ನ ತಂದೆಯವರು. ಅಂತ ಸಂದರ್ಭದಲ್ಲಿ ಇನ್ನೆರಡು ಜನರನ್ನು ನಾನು ನೆನೆಸ್ಕೊಳ್ಳೇಬೇಕಾಗ್ತದೆ. ಆ ಒಂದು ಕಾಲದಲ್ಲಿ ನಾನೊಬ್ಬ ರಂಗ ಪ್ರವೇಶ ಮಾಡಿದಲ್ಲ, ಆ ಒಂದು ಸಂದರ್ಭದಲ್ಲಿ ನನ್ನಂಥ ಒಂದು ಕಲ್ಲನ್ನು ಶಿಲೆಯಾಗಿ ಕೆತ್ತಿದವನು ನನ್ನ ಆತ್ಮೀಯ ಸ್ನೇಹಿತ, ನನ್ನ ಗುರುಗಳಾದಂಥ ನಮ್ಮ ಅರ್ಗ ಗ್ರಾಮದ ಸುರೇಶ್ ದುರ್ಗೇಕರ್ ಅಂತೇಳಿ. ಅವರು ನನ್ನ ಮೊದಲ ಗುರುಗಳು. ತದನಂತರದಲ್ಲಿ 2ನೇದಾಗಿ ಬಂದವರು ಅವರ್ಸ ಗ್ರಾಮಕ್ಕೆ ಬಂದ ಮೇಲೆ ಉತ್ತರ ಕನ್ನಡ ಕಂಡಂಥ ಒಬ್ಬ ಜನಪ್ರಿಯ ಕಲಾವಿದ, ಉತ್ತರ ಕನ್ನಡವನ್ನೇ ರಂಗಭೂಮಿಯನ್ನೇ ಆಳಿದಂಥ ಒಬ್ಬ ಕಲಾವಿದ, ಯಕ್ಷಗಾನದಲ್ಲೂ ಮಿಂಚಿದಂಥ ಕಲಾವಿದ, ಜಾನಪದ ಯಕ್ಷಗಾನದಲ್ಲೂ ಮಿಂಚಿದಂಥ ಒಬ್ಬ ಕಲಾವಿದ, ನಿರ್ದೇಶಕನಾಗಿ ಕಲಾವಿದನಾಗಿ ಮಿಂಚಿದಂಥ ಕಲಾವಿದ ಉಲ್ಲಾಸ್ ವಿ ನಾಯ್ಕ್. ಈ 2 ಗುರುಗಳನ್ನು ಮಾತ್ರ ನಾನು ಯಾವತ್ತೂ ನನ್ನ ಜೀವನದಲ್ಲಿ ಎಲ್ಲೇ ಒಂದು ಪಾತ್ರ ಮಾಡಕ್ಕೆ ನಾವು ಹೋದ್ರು ಮೊದಲು ನಾನು ಕೈ ಮುಕ್ಕೊಂಡು ಮನಸ್ಸಲ್ಲಿ ಕೈ ಮುಕ್ಕೊಂಡು ಹೋಗ್ತೀನಿ ಅವರಿಗೆ. ಅಂತ 2 ಕಲಾವಿದರನ್ನು ನಾನು ಯಾವತ್ತೂ ಮರೆಯೋದಿಲ್ಲ.
ರಾಮಕೃಷ್ಣ ಅವರೇ, ಸಾಮಾನ್ಯವಾಗಿ ನಮಗೆ ರಾಮಕೃಷ್ಣ ಅಂದ ತಕ್ಷಣ ಕಣ್ಣಿಗೆ ಕಾಣೋದು ಒಬ್ಬ ಖಳನಾಯಕ, ಒಬ್ಬ ಭಯಂಕರ ಖಳನಾಯಕವಾಗಿ ನಾನು ಪ್ರತಿ ಸಲನೂ ನಿಮ್ಮನ್ನ ಈ ಒಂದು ರಂಗಭೂಮಿಯಲ್ಲಿ ನೋಡ್ತಾ ಇರ್ತೇವೆ. ಆದರೆ ನಿಮಗೆ ನೀವು ಇಷ್ಟಪಟ್ಟಂತ ಪಾತ್ರಗಳು ಯಾವುದು? ನಿಮಗೆ ಇಷ್ಟವಾಗುವ ಪಾತ್ರಗಳು ಯಾವುದು ರಂಗಭೂಮಿಯಲ್ಲಿ? ರಂಗಭೂಮಿಯಲ್ಲಿ ಹೇಳ್ಬೇಕಂತ ಹೇಳಿದ್ರೆ ಎಲ್ಲಾ ಪಾತ್ರಗಳನ್ನು ನಾನು ಇಷ್ಟಪಡ್ತೀನಿ. ಆ ಪಾತ್ರ ಈ ಪಾತ್ರ ಅಂತ ಹೇಳಿಲ್ಲ. ಯಾವ ಸಂದರ್ಭದಲ್ಲಿ ಯಾವುದಕ್ಕೆ ಹೊಂದ್ಕೊಳ್ಬೇಕು ಅದಕ್ಕೆ ಹೊಂದ್ಕೊಂಡು ಹೋಗ್ತೀನಿ. ಅಷ್ಟೇ ಅಲ್ಲದೆ ನನಗೆ ಅತಿಯಾಗಿ ಪ್ರೀತಿ ಕೊಟ್ಟ ಪಾತ್ರ ಅಂತ ನಾನು ಮೊದಲನೇ ಸಾರಿ ಪಾತ್ರ ಮಾಡಿದಂಥ ಪಾತ್ರ ಅಣ್ಣಯೋಗಿ ಅತ್ತಿಗೆತೆಯಾಗಿ ನಾಟಕದ ಶಶಿಕಾಂತ ಪಾತ್ರ. ಆ ಪಾತ್ರ ನಾನು ಬಹಳ ಇಷ್ಟಪಡಿ, ಇದುವರೆಗೂ ಆ ಪಾತ್ರ ನಾನು ಅಷ್ಟು ಇಷ್ಟಪಡ್ತೀನಿ ಅಂದ್ರೆ ಇವತ್ತಿನ ಈಗ ಮಾಡಂತ ಹೇಳಿ ಆ ಪಾತ್ರ ಮಾಡುವಂತ ಇದರಲ್ಲಿದ್ದೇನೆ. ಆ ಲೆಕ್ಕದಲ್ಲಿ ಪಾತ್ರ ಮಾಡ್ತೇನೆ. ಅದಕ್ಕೆ ಅದರಂತೆ ನಾಟಕದಲ್ಲಿ ಆ ಪಾತ್ರ ಈ ಪಾತ್ರ ಅಂತ ಹೇಳಿಲ್ಲ. ಯಾವ ಪಾತ್ರ ನಾನು ಇಷ್ಟಪಡ್ತೇನೆ. ಯಾವತ್ತೂ ಯಾವ ಪಾತ್ರದ ಬಗ್ಗೆನೂ ದ್ವೇಷ ಇಲ್ಲ. ತುಂಬಾ ಸಂತೋಷ ರಾಮಕೃಷ್ಣ ಅವರೇ. ನೀವೊಂದು ಅನಿರೀಕ್ಷಿತವಾಗಿ ಒದಗಿ ಬರುವಂತಹ ನಾಟಕದಲ್ಲಿ ಯಾವುದೋ ಅಡೆತಡೆಗಳು ಬಂದಾಗ ಅಥವಾ ಯಾವುದೋ ಒಬ್ಬ ಕಲಾವಿದ ತಾನು ಆ ದಿನ ಪಾತ್ರ ಮಾಡಲು ಸಾಧ್ಯವಾಗದೇ ಇರುವಂತಹ ಸಂದರ್ಭದಲ್ಲಿ ನಿಮಗೆ ಒಂದು ಕರೆಯನ್ನು ಕೊಟ್ಟಾಗ ತಾವು ಹಿಂದೆ ಮುಂದೆ ಯೋಚಿಸದೆ ಅದೇ ಕ್ಷಣದಲ್ಲಿ ತಾನು ಆ ಪಾತ್ರ ಮಾಡುತ್ತೇನೆ ಅಂತ ಹೇಳ್ಬಿಟ್ಟು ತಾವು ಆ ಒಂದು ಪಾತ್ರ ಮಾಡಿದ್ದನ್ನ ನಾವು ಕೇಳಿದ್ದೇವೆ, ನಾವು ನೋಡಿದ್ದೇವೆ ಕೂಡ. ಅಂತ ಒಂದು ಪಾತ್ರಕ್ಕೆ ತಾವು ಅದು ಯಾವ ರೀತಿಯಾಗಿ ಇಮಿಡಿಯೇಟ್ ಆಗಿ ತಾವು ಪ್ರಿಪೇರ್ ಆಗ್ತೀರಾ ಅಂತ ಹೇಳ್ತೀರಾ? ಎಲ್ಲಕ್ಕಿಂತ ಮೊದಲು ಹೇಳ್ಬೇಕಂದ್ರೆ ಅದು ನನ್ನನ್ನ ಈ ಮಟ್ಟಕ್ಕೆ ತನ್ನಂತ ಕಲಾ ಪ್ರೇಕ್ಷಕರ ಆಶೀರ್ವಾದ. ಅವರ ಆಶೀರ್ವಾದದ ಬಲದಿಂದಲೇ ಇವತ್ತು ಯಾವತ್ತು ಏನೇ ಆದರೂ ಅಲ್ಲಿ ಮಾಡ್ತೀನಿ ಅಂತ ಒಂದು ಛಲ ಇದೆ. ಈ ಸಂದರ್ಭದಲ್ಲಿ ಹೇಳಬೇಕಂತ ನಾನು ಒಂದು ವಿಷಯನ ಹೇಳಲೇಬೇಕಾಗ್ತದೆ. ಕಳೆದ ವರ್ಷ ಇದೇ ತರ ಒಂದು ವಿಷಯ ನಡೆದೋಯ್ತು. ನನ್ನ ಪ್ರೀತಿಯ ತಂಗಿ ಹೋಗ್ಬಿಟ್ಲು. ಅದೇ ದಿವಸಕ್ಕೆ ನನಗೊಂದು ಪಾತ್ರ ಬಂತು. ಮಾರನೇ ದಿವಸ ಅಲ್ಲಿ ಏನು ಸೂತಕ ಬಂದಿದೆ, ಆ ಪಾತ್ರ ಮಾಡಬೇಕು ಅಂತ. ನನ್ನ ತಂಗಿ ಸತ್ತ ದುಃಖದಲ್ಲಿಯೂ ಕೂಡ ಹೋಗಿ ಅಲ್ಲಿ ಖಳನಾಯಕನ ಪಾತ್ರ ಮಾಡಿಕೊಟ್ಟು ಬಂದಿದ್ದೇನೆ. ಅದು ಮಾಡಬೇಕು ಅನ್ನುವ ಛಲ, ಯಾಕೆಂದ್ರೆ ರಂಗಭೂಮಿಯನ್ನು ಬೆಳೆಸಬೇಕು ಅನ್ನೋದು ನನ್ನದು ಅತಿ ಹಿರಿಯಾದ ಆಸೆ. ಕೊನೆಯವರೆಗೂ ಈ ರಂಗಭೂಮಿ ನಾನು ಆಸೆ ಪಟ್ಟದ್ದು ಇಷ್ಟೇ. ನನಗೆ ಸಾವು ಅಂತ ಇದ್ರೆ ಆ ರಂಗಭೂಮಿಯಲ್ಲಿ ಬಂದ್ರೆ ಅದಕ್ಕಿಂತ ಶ್ರೇಷ್ಠತೆ ಮತ್ತೊಂದು ಇಲ್ಲ ಅನ್ನೋದು. ಅದಕ್ಕೆ ರಂಗಭೂಮಿಯನ್ನು ಅತಿಯಾಗಿ ನಾನು ಪ್ರೀತಿಸ್ತೀನಿ. ರಂಗಭೂಮಿಯ ಬಗ್ಗೆ ಯಾವನಾದ್ರೂ ಕೆಟ್ಟದಾಗಿ ಮಾತಾಡಿದ್ರೆ ನಾನು ಸಹಿಸೋದಿಲ್ಲ. ಅವನು ಯಾವನೇ ಆಗಿರಲಿ ನಾನು ಸಹಿಸೋದಿಲ್ಲ. ರಂಗಭೂಮಿ ನನಗೆ ಒಂದು ನೆಮ್ಮದಿ ಕೊಟ್ಟಂತ ರಂಗ. ಹಾಗಂತ ಹೇಳ್ಬೇಕಂದ್ರೆ ಇದರಿಂದ ಉಳಿಸ್ಕೊಂಡಿದ್ದೇನಿಲ್ಲ, ಕಳ್ಕೊಂಡಿದ್ದೆ ಬಿಟ್ಟರೆ ಮತ್ತೇನಿಲ್ಲ. ಆದ್ರೂ ರಂಗಭೂಮಿ ಉಳಿಬೇಕು ಅನ್ನೋದು ನನ್ನ ಛಲ. ರಂಗಭೂಮಿ ಏನಿದೆ, ಇದೊಂದು ಸಮಾಜಕ್ಕೆ ಏನಾದ್ರೂ ಒಂದು ಸಮಾಜದಲ್ಲಿ ಏನಾದ್ರೂ ಒಂದು ವ್ಯಕ್ತಿ ತಾನು ಹೀಗೆ ಮಾಡ್ಬೇಕು ಹಾಗೆ ಮಾಡ್ಬೇಕು ಅಂತ ತಿಳ್ಕೊಳ್ಬೇಕಂತ ಹೇಳಿದ್ರೆ ಈ ರಂಗಭೂಮಿ ಒಂದು ವೇದಿಕೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಅದನ್ನ ಲೇಖಕರು, ಕಲಾವಿದರು ಸರಿಯಾಗಿ ಬೆಳೆಸ್ಕೊಳ್ಬೇಕು. ಈಗ ಬಿಟ್ಬಿಡ್ರಿ, ಈಗಿನ ಸ್ವಾರ್ಥತೆ ಭಾಳ ತುಂಬಿಟ್ಟಿದೆ. ಲೇಖಕರು ತಾನು ಮಾಡಿದ ನಾಟಕ ಎಲ್ಲ ಕಡೆನೂ ಆಗ್ಬೇಕು ಅಂತ ಅವ್ರ ಸ್ವಾರ್ಥ. ಈ ಕಡೆ ಕಲಾವಿದರು ನಿನ್ನೆ ಮೊನ್ನೆ ಬಂದಂತ ಕಲಾವಿದ ತನ್ನಂತ ಕಲಾವಿದನೇ ಅಲ್ಲ ಅನ್ನೋ ಸ್ವಾರ್ಥ. ಅವ್ರಿಗೆ ಮತ್ತು ನಾವು ತಂಡ ಕಟ್ಕೊಂಡು ಮರೆದಾಡೋದು, ಅದು ನಮ್ಮ ಹಿಂದಿಂದ ನೋಡ್ಕೊಂಡು ಬಂದಿದ್ದಿಲ್ಲ. ಇದು ಈಗ ಒಂದು 2 ವರ್ಷದಲ್ಲಿ ಇದೊಂದು ನಾವು ನೋಡ್ಕೊಂಡು ಬಂದಿದ್ದು. ಆದ್ರೆ ಏನ್ ಹೇಳುದು ನಾನು ಇದಕ್ಕೆ ಹೇಳೋದೇನು, ನಾನು ರಂಗಭೂಮಿನ ಆರಾಧಿಸಿ ಅದನ್ನು ಬಿಸ್ನೆಸ್ ಮಾಡ್ಕೊಳ್ಬೇಡಿ ಅಂತೇಳಿ ಯಾರಿಗೂ. ರಂಗಭೂಮಿನ ಬಿಸ್ನೆಸ್ ಮಾಡ್ಕೊಳ್ಬೇಡಿ. ಅವನು ಅಲ್ಲಿ ಬಿಸ್ನೆಸ್ ಮಾಡ್ಕೊಳ್ಳೋದು ಒಂದೇ, ಅವನ ಹೊಟ್ಟೆಗೆ ಅನ್ನ ತಿಂದೇ ಇರೋದು ಒಂದೇ. ತುಂಬಾ ಸಂತೋಷ ರಾಮಕೃಷ್ಣ ಅವರೇ. ಕಲೆಯೇ ಸರ್ವಸ್ವ, ಕಲೆಯೇ ಜೀವಾಳ, ಕಲೆಗೆ ಯಾವುದೇ ರೀತಿಯ ಜಾತಿ ಧರ್ಮ ಭೇದ ತಾಗಲ್ಲ ಅಂದ್ಕೊಂಡು ತಾವು ಅಚ್ಚುಕಟ್ಟಾಗಿ ಹೇಳ್ತಾ ಇದ್ದೀರಾ. ತುಂಬಾ ಸಂತೋಷ ರಾಮಕೃಷ್ಣ ಅವರೇ. ತಾವು ಕಲೆ ಅನ್ನೋದು ಬಂದಾಗ ತಾವು 2 ಘಟ್ಟಗಳಲ್ಲಿ ನಾಟಕಗಳನ್ನು ನೋಡ್ತಾ ಇದ್ದೀರಾ. ಸಾಮಾನ್ಯವಾಗಿ 500 ನಾಟಕ ನಡುವೆ ನಟಿಸಿರುವಂತ ತಾವು ಅನುಭವಿ ಕಲಾವಿದರು. ತಮ್ಮ ಆಗಿನ ಘಟ್ಟಕ್ಕೆ ಮತ್ತೆ ಈಗ ನಡೀತಾ ಇರೋ ಘಟ್ಟಕ್ಕೆ, ಈಗಿನ ಯುವ ಪೀಳಿಗೆ ತಗೊಂಡು ಕೂಡ ತಾವು ಪಾತ್ರಗಳನ್ನು ಮಾಡ್ತಾ ಇದ್ದೀರಾ. ಸೊ ಎರಡರಲ್ಲೂ ನಿಮಗೆ ಏನಾದ್ರೂ ವ್ಯತ್ಯಾಸ ಅನ್ನೋದು ಅನಿಸ್ತಾ ಇದೆಯಾ? ವ್ಯತ್ಯಾಸ ಅಂದ್ರೆ ಆವತ್ತೇನಾಗ್ತಿತ್ತು, ಒಬ್ಬ ಹಿರಿಯ ಕಲಾವಿದ ಹೇಳಿದ್ರೆ ಎಲ್ಲರೂ ಅವ್ರ ಜೊತೆ ಒಗ್ಗಟ್ಟಿನ ಹೋಗ್ತಿದ್ರು. ಆದ್ರೆ ಇವತ್ತಿನ ಮಟ್ಟಿಗೆ ಏನಾಗಿದೆ ಅಂದ್ರೆ ಅದಿಲ್ಲ. ತನಗಿಂತ ಒಂದೇ ನಾಟಕ ಮಾಡಿ ಬಂದಾಗ ಅವನು ತನಗಿಂತ ಕಲಾವಿದ ಇಲ್ಲ ಅಂತ ಹೇಳ್ಕೊಳ್ತಾನೆ. ಆದ್ರೂ ಅಂಥವ್ರು ನಾವು ನಮ್ಮ ಜೊತೆಯಲ್ಲಿ ಇಟ್ಕೊಂಡು ಮಾಡ್ತೇವೆ. ಯಾಕಂತ ಹೇಳಿದ್ರೆ ಅವನು ಬೆಳಿಬೇಕು, ಅವನಿಗೂ ಒಂದು ನಾಟಕದಲ್ಲಿ ಒಂದು ಸ್ಥಾನಮಾನ ಇರಬೇಕು, ಸಮಾಜದಲ್ಲಿ ಅವನಿಗೂ ಒಂದು ಸ್ಥಾನಮಾನ ಇರಬೇಕು, ಅವನು ಒಬ್ಬ ಒಳ್ಳೆ ಪಾತ್ರಧಾರಿಗೆ ಹೊರಹೊಮ್ಮಬೇಕನ್ನೋ ನನ್ನ ಆಶೆ ಅಷ್ಟೆ. ತುಂಬಾ ಸಂತೋಷ ರಾಮಕೃಷ್ಣ ಅವರು. ಇನ್ನೊಂದು ಹೇಳ್ಬೇಕಂದ್ರೆ ಆಗಿನ ಕಾಲದಲ್ಲಿ ಈಗ ಇರುವಂತಹ ಯಾವುದೇ ಟೆಕ್ನಾಲಜೀಸ್ ಆಗ್ಬೋದು ಅಥವಾ ತಾವು ನೋಡಿರ್ತೀರ, ಈಗ ಪ್ರತಿಯೊಂದು ಇವಾಗಿನ ಕಾಲಘಟ್ಟ ಹೇಗಿದೆ ಅಂದ್ರೆ ನಾವು ನಾಟಕ ಮಾಡ್ತಾ ಇರೋದನ್ನೇ ಮನೇಲಿ ಕೂತ್ಕೊಂಡು ಕೂಡ ನೋಡುವಂತ ವ್ಯವಸ್ಥೆ ಕೂಡ ಇವಾಗ ಬಂದಿದೆ. ಸೊ ಅಂತ ಒಂದು ಇರುವಾಗ ಆವಾಗ ಇವೆಲ್ಲ ಇರ್ಲಿಲ್ಲ, ನಿಮ್ಗೆಲ್ಲ ಒಂಥರ ಇದೆಲ್ಲ ಚಾಲೆಂಜಿಂಗ್ ಆಗಿರ್ತಾ ಇತ್ತು. ಸೊ ಅದನ್ನ ನೀವು ಯಾವ ರೀತಿ ಹೇಳಕ್ ಇಷ್ಟಪಡ್ತೀರಾ? ಆವಾಗಿಂದ ನಡ್ತಿರೋ ಕಲಾವಿದರಿಗೂ ಇವಾಗಿರೋ ಕಲಾವಿದರಿಗೂ ನಿಮ್ಗೆ ಇದನ್ನ ಯಾವ ರೀತಿಯಾಗಿ ತಗೊಂಡು ಹೋಗ್ಬೋದು ಅವರು? ಕಲಾವಿದರು ಅಂದ್ರೆ ಆವತ್ತೇನಿತ್ತು, ಆವತ್ತು ಎಲ್ಲಾ ಕಂಠಪಾಠ ಮಾಡ್ಬೇಕು ಅಂತ ಹೇಳಿ ಮೊದಲಿಂದ ಕೊನೆವರೆಗೂ ಎಲ್ಲಾ ಹಿಡ್ಕೊಂಡು ಕೂತಿರ್ತಿದ್ರು.
ಕೊನೆಯವರೆಗೂ. ಅದು ಇವತ್ತಾಗಿಲ್ಲ. ಇವತ್ತೇನು ಮಾಡಿದ್ರೆ ಆಯ್ತು ನಾಟಕ, ಆಯ್ತು ನಾಟಕ ಆಗ್ತಿದ್ದಲ್ಲ, ಹಾಗೇನು ತನ್ನಕ್ಕೆ ಮಾತ್ರ ಬಿದ್ದು ಯುದ್ಧ ಆಗೋದು ನಾಟಕ ಅಂತ ನಿಲ್ತೋಗೋದಿಲ್ಲ, ನಾಟಕ ಆಗ್ತಿದ್ದಲ್ವ ಅಂತ ಒಂದಿದ್ದಿದೆ. ಇವತ್ತಿನ ಸ್ವಲ್ಪ ಜನ ಹಾಗಂತ ಒಳ್ಳೆ ಕಲಾವಿದರು, ಸ್ವಲ್ಪ ಹುಡುಗರು ಇದ್ದಾರೆ, ನಾಟಕ ಪಾತ್ರ ಮಾಡಬೇಕು ಅಂತೇಳಿ ಭಾಳ ರಿಸ್ಕ್ ತಗೋತಾರೆ ಅದ್ರ ಮೇಲೆ, ಭಾಳ ಅದ್ರ ಬಗ್ಗೆ ಭಾಳ ಇದು ಮಾಡ್ತಾರೆ. ಅಂದ್ರೆ ಅಷ್ಟು ಜನ ಅಂತವ್ರು ಅಂತ ಹೇಳಿ ಇಲ್ಲ, ಒಂದು ಸ್ವಲ್ಪ ಜನ ಕಲೆ ಬಗ್ಗೆ ಏನು ಏನೇ ಆಗಿ ಹೋಗ್ಲಿ, ನಾಟಕ ಆದ್ರೆ ಆಯ್ತಲ್ಲ ಹೇಳುವಂತ ಲೆಕ್ಕದಲ್ಲಿ ಇರ್ತಾರಷ್ಟೇ. ತುಂಬಾ ಸಂತೋಷ. ರಾಮಕೃಷ್ಣ ಅವರೇ, ನೀವೇ ಈಗ ಹೇಳಿದ್ರಿ, ಈಗ ಇವಾಗಿನ ಕಾಲಘಟ್ಟದ ಹಾಗೆ ಆಗಿನ ಕಾಲಘಟ್ಟದ ಹಾಗೆ ಇವಾಗಿನ ಪರಿಸ್ಥಿತಿಗಳಿಲ್ಲ ಅಂತ. ಆದ್ರೂ ತಾವು ಇವಾಗಲೂ ಕೂಡ ಇವತ್ತಿನ ಯುವಕರನ್ನ ತಕೊಂಡು ತಾವು ಕೂಡ ಆ ತಂಡದಲ್ಲಿ ಪಾತ್ರಗಳನ್ನು ಮಾಡ್ತಾ ಇದ್ದೀರಾ. ನಿಮಗೆ ಈ ತರ ಅನುಭವ ಯಾವ್ದಾದ್ರು ಆಗಿದೆಯಾ, ನೀವು ನಾಟಕ ಮಾಡುವಂತ ಒಂದು ಸಂದರ್ಭದಲ್ಲಿ? ಯಾವ ಅನುಭವ ಅಂದ್ರೆ ಈಗಿನ ಹುಡುಗರಿಗೆ ತಾವು ಅಥವಾ ಈಗಿನ ಕಲಾವಿದರಿಗೆ ಅಥವಾ ನೀವು ಮಾಡ್ತಾ ಇರೋದಕ್ಕೆ ಅವರು ಹೊಂದಾಣಿಕೆ ಆಗದೆ ಇರುವಾಗ ತಾವು ಇದನ್ನ ಯಾವ ರೀತಿ ಹೊಂದಾಣಿಕೆ ಮಾಡ್ಕೊಂಡು ತಗೊಂಡು ಹೋಗ್ತಾ ಇದ್ದೀರಾ? ಏನಾಗ್ತದೆ, ನಾವು ಹೇಳುವಷ್ಟರ ಮಟ್ಟಿಗೆ ಹೇಳೋದು ಅವರಿಗೆ, ಯಾರಿಗೇ ಆಗಲಿ, ಅವ್ರು ತಂದೆ ಮಾಡ್ತೀನಿ ಅಂತ ಅವರು ಇದಕ್ಕೆ ನಾವು ಯಾವತ್ತೂ ಆಕ್ಷೇಪಣೆ ಹಾಕೋದಲ್ಲ. ಯಾಕಂದ್ರೆ ಈಗ ನಮ್ದು ಕಾಲ ಮುಗಿತಾ ಬಂತ, ಈಗ ಅವ್ರು ಹೊಸ ಪೀಳಿಗೆ ಹೊಸದಾಗಿ ಮಾಡ್ತಾ ಬರ್ತಾರೆ, ಅವ್ರು ಏನಾದ್ರು ಒಂದು ಹೊಸದಾಗಿ ಸೃಷ್ಟಿ ಮಾಡ್ತಾ ಹೋಗ್ಲಿ ಅಂತ ಹೇಳಿ ಬಿಟ್ಟಿರ್ಬೋದು. ತುಂಬಾ ಸಂತೋಷ ರಾಮಕೃಷ್ಣ ಅವರೇ. ಈಗ ನೀವು ಸುಮಾರು ನಾಟಕಗಳಲ್ಲಿ ಅಭಿನಯಿಸಿದ್ದೀರಾ. ನಿಮಗೆ ಇಂಥದೇ ಒಂದು ತಾನೊಂದು ಪಾತ್ರ ಮಾಡಬೇಕಿತ್ತು, ತಾನು ಇದುವರೆಗೂ ಮಾಡಲಿಲ್ಲವಲ್ಲ ಅನ್ನೋ ಯಾವ್ದಾದ್ರೂ ಒಂದು ಇದನ್ನ ಕಾಡ್ತಾ ಇದೆಯಾ ತಮಗೆ? ಸದ್ಯ ಇಲ್ಲ. ಯಾಕಂತ ಹೇಳಿದ್ರೆ ಲೇಖಕರು ಈ ಕಲಾವಿದರು ಅವ್ರ ಮಧ್ಯೆ ಎಷ್ಟೇ ಭೇದ ಇದ್ರು, ನಾನೊಂದು ಒಳ್ಳೆ ಪಾತ್ರ ಅಭ್ಯಾಸಿದ್ದೀನಿ. ಒಬ್ಬ ಮಂತ್ರವಾದಿ ಪಾತ್ರ, ಮೋಹನ್ ನಾಯ್ಕರವ್ರು ಬರೆದಂಥ ನಾಟಕ, ಅದರಲ್ಲಿ ಮತ್ತೆ ಬಂದ ಪೂರ್ಣಚಂದ್ರ ನಾಟಕ. ನನಗೊಂದು ಮನಸ್ಸಲ್ಲಿ ಇತ್ತು ಇಂಥದ್ದೊಂದು ಪಾತ್ರ ಮಾಡಬೇಕು ಅಂತೇಳಿ, ಆ ಪಾತ್ರವನ್ನು ಮಾಡೋಕೆ ಅವಕಾಶ ಬಂತು, ಆ ಪಾತ್ರವನ್ನು ಮಾಡಿದ್ದೇನೆ. ತುಂಬಾ ಸಂತೋಷ ರಾಮಕೃಷ್ಣ ಅವರೇ. ಸರ್, ತಾವು ಆಪತ್ ಬಾಂಧವ ಕಲಾವಿದರು ಅಂತ ಹೇಳೋದು ಜಗಜ್ಜಾಹಿರ ನಮ್ಮ ವರ್ಷ ಭಾಗದ ಕಡೆಗೆ. ಯಾಕಂದ್ರೆ ಯಾವುದೇ ಕ್ಷಣದಲ್ಲಿ ಬಂದು ಪಾತ್ರ ಕೊಟ್ಟರು, ಇವತ್ತು ನಾಟಕ ಇದೆ ಬಂದ್ಕೊಂಡು ನಿಮ್ಗೆ ಸಂಜೆ ಬಂದು ಹೇಳಿದ್ರು ಕೂಡ ತಾವು ಅದಕ್ಕೆ ರೆಡಿಯಾಗಿ ಆ ಪಾತ್ರವನ್ನು ನಿಭಾಯಿಸ್ಕೊಂಡು ಬಂದಿರುವಂತ ಕೀರ್ತಿ ನಿಮ್ಮಲ್ಲಿದೆ. ಆ ರೀತಿ ಸುಮಾರು ಎಷ್ಟು ನಾಟಕಗಳು ನೀವು ಮಾಡಿದ್ದೀರಾ, ಸಡನ್ ಆಗಿ ಬಂದು ಹೋಗಿರೋ ಹಾಗೆ? ಸುಮಾರು 60-70 ನಾಟಕ ಆಗ್ಬೋದು. ಅದಕ್ಕೆ ಒಂದು ಚಿಕ್ಕ ಉದಾಹರಣೆ ಅಂದ್ರೆ, ಸುಮಾರು ಒಂದು 7-8 ವರ್ಷಗಳ ಹಿಂದೆ ಅಂಕೋಲಾ ತಾಲೂಕಿನ ಶೇಡಿಕುಳಿ ನಾಟಕದಲ್ಲಿ ಲೇಖಕರಾದಂಥ ಸುಜಿತ್ ನಾಯಕ್ ಹಾಗೂ ನಾವು ನಾಟಕ ನೋಡೋಕೆ ಹೋಗಿದ್ರು. ಆವತ್ತ ನಾಟಕ ಸುಮಾರು ಒಂದು ಅರ್ಧ ಗಂಟೆ ಆಗಿದೆ, ನಾಟಕ ಸ್ಟಾರ್ಟ್ ಆಗಿ ನಾಟಕ ಅರ್ಧ ಗಂಟೆ ಆಗಿದೆ. ಸಡನ್ಲಿ ಒಬ್ಬನ ಎತ್ಕೊಂಡು ಬಂದ್ಬಿಟ್ರು. ನಮಗೆ ಯಾರೋ ಒಂದು ಜಗಳ ಆಗಿದ್ದಿರ್ಬೇಕು, ಏನೋ ಇದಾಗಿದ್ದಿರ್ಬೇಕು. ಒಳಗೆ ಹೋಗಿ ನೋಡಿದ್ರೆ ಸುಜಿತ್ ನಾಯಕರ ನಾಟಕ ಅಲ್ಲಿ, ಮತ್ತೆ ಕಥಾನಾಯಕನ ಪಾತ್ರ ಬಂದವರಿಗೆ ಅಟ್ಯಾಕ್ ಬಂದಿದೆ, ಅವನಿಗೆ ಹಾಸ್ಪಿಟ್ಲಿಗೆ ತೊಗೊಂಡಿದ್ರು, ಅಲ್ಲಿ ಪಾತ್ರ ಇವ್ರು ಆಮೇಲೆ ಅಲ್ಲಿ ಮೇಲೆ ಕೇಳಿದ್ರೆ ನಾಟಕ ಅಂತೂ ಆಗ್ಬೇಕಂತಾರೆ. ಅವಾಗಿ ನಮ್ಮ ಮೋಹನ್ ಅಣ್ಣವ್ರ ಪರದೆ, ನಮ್ಮ ಮೋಹನ್ ಅಣ್ಣನ ಹತ್ರ ಹೇಳಿದೆ, ಅಣ್ಣ ಸ್ವಲ್ಪ ಈ ಕಡೆ ಪೋಡು ಹೆಚ್ಚು, ಸುಜಿತ್ ನಾಯಕರ ಹತ್ರ ಬುಕ್ ಕೊಟ್ಟೆ, ನಿಂತೆ ಆ ಪಾತ್ರ ಮಾಡಿಕೊಟ್ಟು ಬಂದೆ ಅವರಿಗೆ. ಅಂತ ಪಾತ್ರಗಳನ್ನು ಭಾಳ ಮಾಡಿದ್ದೇನೆ. ಕಳೆದ ವರ್ಷನೂ ಒಂದು ತಮ್ಗೆ ಗೊತ್ತಿರ್ಬೋದು, ಕಾಂತ್ಯಾನಿ ಸ್ಟೇಜ್ ಮೇಲೆ ನಾಟಕದ ದಿವಸನೇ ಪಾತ್ರ ಕೊಟ್ಟಿದ್ರು, ಅದು ಪಾತ್ರ ಮಾಡಿ ಬಂದಿದ್ದೇನೆ. ಮೋಹನ್ ನಾಯಕರ ಪಾತ್ರದಲ್ಲಿ ನಾವು ಅಕ್ಸೂರು ಹೋದವು ಕೂಡ ನಾಟಕದ ಮಧ್ಯಾಹ್ನ ಕೊಟ್ಟಿದ್ರು, ಅದು ಮಾಡಿ ಬಂದಿದ್ದೇನೆ. ಒಂದು 60-70 ಪಾತ್ರ ಮಾಡಿದ್ದೇನೆ. ಸರ್, ತಮ್ಮ ಪ್ರಥಮ ನಾಟಕ ಅಣ್ಣ ಯೋಗಿ ಅತ್ತಿಗೆತ್ಯಾಗಿ ಅಂತ ಹೇಳಿದ್ರಿ. ಆ ಒಂದು ನಾಟಕದ ಒಂದು ಡೈಲಾಗ್ ನಮ್ಮ ವೀಕ್ಷಕರಿಗೋಸ್ಕರ ಒಂದು ಚಿಕ್ಕ ಡೈಲಾಗ್ ಆದ್ರೂ ಪರವಾಗಿಲ್ಲ, ಹೇಳ್ತೀರಾ? ಕಡಲಾಳದಲ್ಲಿ ಮುತ್ತುಗಳಿರುವಂತೆ ನನ್ನ ಚಿತ್ತ ಬಿತ್ತದಲ್ಲಿ ಮೆತ್ತಿಕೊಂಡಿದೆ, ಮತ್ತೇರಿದ ಶ್ರೀಮಂತರ ಸೊಕ್ಕಡಗಿಸುವ ಸೇಡು. ನಂಜುಂಡ, ನಿನ್ನ ಪಾಪದ ಕೂಡ ತುಂಬುತ್ತಾ ಬಂದಿದೆ ಕಣೋ. ನಿನ್ನ ಸರ್ವನಾಶಕ್ಕೆ ಈ ಶಶಿಕಾಂತ ಹೆಣೆಯುವ ಬಲೆ ಎಂಥದ್ದು ಅಂತ ಮುಂದೆ ನಿನಗೆ ಅರ್ಥ ಆಗುತ್ತೆ. ರಿಯಲಿ ಗ್ರೇಟ್. ತುಂಬಾ ಹಳೆಯದ ಪ್ರಪ್ರಥಮ ನಾಟಕ ಅಂತ ಹೇಳಿದ್ರೆ ಸುಮಾರು ನನ್ನ ತಿಳಿದ ಮಟ್ಟಿಗೆ 25-30 ವರ್ಷ ಹಿಂದಿನ ಇರಬೇಕು. ಆ ಒಂದು ಸಂದರ್ಭದ ಡೈಲಾಗ್ ಕೂಡ ಇವತ್ತಿಗೂ ಕೂಡ ಮನದಟ್ಟಾಗುವಂತೆ ಇಲ್ಲಿ ಹೇಳಿರುವುದು ಖುಷಿ ಆಯಿತು ನನಗೆ ಕೇಳಿ. ತುಂಬಾ ಧನ್ಯವಾದ. ರಾಮಕೃಷ್ಣ ಅವರೇ, ತಮ್ಮ ಕಲೆಯನ್ನು ಮೆಚ್ಚಿ ತಮಗೆ ಸಾಕಷ್ಟು ಸಂಘ ಸಂಸ್ಥೆಗಳು ಸುಮಾರು ಕಡೆಗೆ ಸನ್ಮಾನಗಳನ್ನು ಮಾಡಿದ್ದೀವಿ ಅಂತ ಕೇಳಿದ್ದೀವಿ. ಅಂಥದ್ದೊಂದು 2-3 ತಾವು ನಮಗೆ ವೀಕ್ಷಕರಿಗೆ ತಿಳಿಸ್ತೀರಾ? ಅಂದರೆ ನನಗೆ ಸನ್ಮಾನ ಮಾಡಿದ್ದು ಕುಲಕೋಟೇಶ್ವರ ನಾಟ್ಯ ಮಂಡಳಿ ನಂದನಗದ್ದ, ದುರ್ಗಾದೇವಿ ನಾಟ್ಯ ಮಂಡಳಿ ಅವರ್ಸ, ಹಾಗೆ ಜೈನಬೀರ ನಾಟ್ಯ ಮಂಡಳಿ ಬೆಲೆಕೇರಿ, ಬೊಬ್ರುವಾಡ ಬೊಬ್ರುದೇವ್ ನಾಟ್ಯ ಮಂಡಳಿ, ಹಾಗೆ 10 ಹಲವು ಸಿದ್ದಾಪುರದಲ್ಲಿ ಒಂದು ನಾಟಕ ಮಾಡಿದ್ವು, ಅಲ್ಲಿ ಒಂದು ಸನ್ಮಾನ ಆಗಿತ್ತು. ಭಾಳ ಸುಮಾರು ಅದರಿಂದ ಸುಮಾರು ಒಂದು 20-25 ಕಡೆ ಸನ್ಮಾನ ಆಗಿತ್ತು. ಹಾಗಂತ ಯಾವುದೇ ಸನ್ಮಾನನ ನಾನು ಬಯಸಿ ಕೊಡ್ಕೊಂಡದಲ್ಲ, ಅವರಾಗಿ ಕೊಟ್ಟಂತ ಸನ್ಮಾನ.
ಸನ್ಮಾನಗಳು ನಮ್ಮನ್ನು ಹುಡಿಕೊಂಡು ಬರಬೇಕು, ನಾವು ಸನ್ಮಾನ ಹುಡಿಕೊಂಡು ಹೋಗಬಾರ್ದು ಅನ್ನೋ ನಂಬಿಕೆ ನನ್ನದು. ಹೌದು, ಸರಿಯಾಗಿ ಹೇಳಿದ್ರಿ ರಾಮಕೃಷ್ಣ ಅವರೇ. ಸನ್ಮಾನಗಳನ್ನು ಯಾವತ್ತು ನಾವು ಅದರ ಹಿಂದೆ ಹೋಗಬಾರ್ದು, ಅದು ತನ್ನಿಂತಾನೆ ಒಲಿದು ಬಂದರೆ ಅದು ನಿಜವಾದ ಸನ್ಮಾನ. ರಾಮಕೃಷ್ಣ ಅವರೇ, ತಾವು ಹುಟ್ಟು ರಂಗಭೂಮಿ ಕಲಾವಿದರ ಕುಟುಂಬದಿಂದನೇ ಬಂದಿರುವುದರಿಂದ ಈಗ ತಮ್ಮ ಮಗನನ್ನು ಕೂಡ ತಾವು ರಂಗಭೂಮಿಯಿಂದನೇ ಪರಿಚಯಿಸ್ತೀರ ಅಂತ ಕೇಳ್ಬಿಟ್ಟಿದ್ದೀವಿ. ಅವನ ಬಗ್ಗೆ ಒಂದೆರಡು ಮಾತು. ಅವನ ಬಗ್ಗೆ ಹೇಳ್ಬೇಕಂತ ಹೇಳಿದ್ರೆ, ನಾನು ನಾಟಕದಲ್ಲಿ ಒಂದು ಡೈಲಾಗ್ ಹೇಳಿದೆ, ರಘುವಂಶಕ್ಕೆ ರಾಮ ಹೇಗೆ ಮುಖ್ಯ, ರಾಮ ಹೇಗೋ ಈ ನನ್ನ ವಂಶಕ್ಕೆ ನನ್ನ ಮಗನೇ ನನಗೆ ರಾಮ ಅಂತ. ನಾನು ನೀಡಿಕೊಟ್ಟಂಥ ಹೆಜ್ಜೆ ಗುರುತನ್ನು ಯಾವತ್ತೂ ಬಿಟ್ಟು ಹೋಗೋನಲ್ಲ. ನನ್ನ ಮಗನೇ ನೀನು ಒಂದು ಪಾತ್ರ ಮಾಡಿ, ವರ್ಷನೂ ಒಂದು ಪಾತ್ರ ಮಾಡಬೇಕು. ಯಾಕಂದರೆ ನಾವು ಕಲಾವಿದರ ಕುಟುಂಬದಿಂದ ಬಂದವರು, ನಮ್ಮ ಕಲೆ ನನ್ನಿಂದಲೇ ಹೋಗಬಾರ್ದು. ನನ್ನ ಮುಂದೆ ನನ್ನಷ್ಟು ಪಾತ್ರ ಮಾಡೋಕೆ ಆಗದೆ ಹೋದರೂ ವರ್ಷಕ್ಕೆ ಒಂದಾದ್ರೂ ಪಾತ್ರ ಮಾಡು ಅಂತ ಹೇಳಿದ್ದೇನೆ. ಅದರಂತೆ ಅವನು ಪಾತ್ರ ಮಾಡ್ಕೊಂಡು ಬಂದಿದ್ದಾನೆ. ರಾಮಕೃಷ್ಣ ಅವರೇ, ಕೆಲವೊಂದು ಸಲ ನಾಟಕಗಳಿಗೆ ಅಂದ ತಕ್ಷಣ ತಾವು ರಾತ್ರಿ ಹೋಗೋದಿರ್ತದೆ, ರಾತ್ರಿ ಎಲ್ಲ ಬರೋದಿರ್ತದೆ, ಕೆಲವೊಂದು ದೂರದ ಪ್ರದೇಶಗಳಿಗೆಲ್ಲ ಹೋಗೋದಿರ್ತದೆ. ಅಂತ ಒಂದು ಸಂದರ್ಭದಲ್ಲಿ ನೀವು ಆ ಮನೆಯಿಂದ ನಿಮ್ಗೆ ಹೇಗೆ, ಯಾವ ತರ ನಿಮ್ಗೆ ಸಪೋರ್ಟ್ ಸಿಗುತ್ತೆ, ಅಥವಾ ಆ ತರ ಅದನ್ನ ಹೇಗೆ ನೀವು ಮೇಂಟೈನ್ ಮಾಡ್ತೀರಿ? ಮನೆಯಿಂದ ಅಂದರೆ ನಾನು ಕಂಟಿನ್ಯೂ 5 ದಿವಸ ಪಾತ್ರ ಮಾಡಿದ್ರು ನನ್ನ ಮನೆಯಲ್ಲಿ ಯಾರಿಂದ ಪ್ರಾಬ್ಲಮ್ ಇಲ್ಲ. ನನ್ನ ಹೆಂಡತಿಯಿಂದಾಗಲಿ, ನನ್ನ ಮಗಳಿಂದಾಗಲಿ, ನನ್ನ ಮಗನಿಂದಾಗಲಿ, ನನ್ನ ಅಳಿಯನಿಂದ ನನಗೆ ಯಾವುದೇ ತೊಂದರೆ ಇಲ್ಲ. ಸ್ವಲ್ಪ ಏನಾದ್ರೆ ನನಗೆ, ನಾನು ಹೆದರುದು ರಾತ್ರಿ ಓಡಾಡುವಲ್ಲಿ. ಬೆಳಿಗ್ಗೆ ನಾನು ಬರಬೇಕು, 4 ಗಂಟೆ ಬರ್ತೇನೆ ಅಂತ ಹೇಳಿದ್ರೆ ನನ್ನ ಮಗ ಮತ್ತು ನಾನು ಹೇಳ್ತೀವಿ ರೋಡಿಗೆ ಬಂದು ನಿಂತಿರ್ತಾರೆ, ನಾನು ಅಲ್ಲಿ ಬರ್ತೇನೆ ಅಂತ ಹೇಳಿದ್ರೆ. ಅಷ್ಟೊತ್ತಿಗೆ ಫೋನ್ ಮಾಡಿದ್ರು ರೋಡಿಗೆ ಬಂದು ತೊಗೊಂಡು ಹೋಗ್ತಾರೆ ನನಗೆ. ಅಂದರೆ ಈ ನಾಟಕ ರಂಗದ ಮೇಲೆ ಅವ್ರು ಯಾವುದೇ ರೀತಿ ಇದಿಲ್ಲ. ಎಷ್ಟೊತ್ತಿಗೆ ಈ ನಾಟಕ ರಂಗ ಅಂತ ಬಂತಂದ್ರೆ ಎಷ್ಟೊತ್ತಿಗೆ ನಾನು ಎಲ್ಲಿ ಹೋದ್ರು ಕೇಳೋದು. ಅಂಥ ಸಂದರ್ಭ ಬಂದ್ರೆ ನನ್ನ ಮಗನೇ ತೊಗೊಂಡು ಹೋಗ್ತಾನೆ ನನಗೆ, ಇಲ್ಲಾಂದ್ರೆ ಮಗನೇ ಬಿಟ್ಟು ಬರ್ತಾನೆ, ಯಾರಿಗಾದ್ರೂ ಜೊತೆ ಗುಡ್ಸಿ ಬಿಟ್ಟು ಬರ್ತಾನೆ ಬಾ ಅಂತ. ಅದು ಮನೆಯಿಂದ ನನಗೆ ಯಾವುದೇ ಮನೆಯಿಂದ ಫುಲ್ ಎಲ್ಲ ಇದ್ರಲ್ಲೂ ನನಗೆ ಸಪೋರ್ಟ್ ಇದೆ ಈ ನಾಟಕ ರಂಗಕ್ಕೆ. ಇದುವರೆಗೂ ನಾನು ನಾಟಕ ರಂಗ ಮಾಡ್ತೇನೆ ಅಂದ್ರೆ ನನ್ನ ಮನೆಯವ್ರ ಸಪೋರ್ಟ್ನಿಂದಲೇ ಹೆಚ್ಚು ಮಾಡ್ತಾ ಬಂದಿದ್ದೆ. ಹೌದು, ಖಂಡಿತ. ಯಾಕಂದ್ರೆ ಇಂಥ ಒಂದು ವಿಚಾರಗಳಲ್ಲಿ ಮನೆಯಿಂದ ಒಂದು ಸಪೋರ್ಟ್ ಅನ್ನೋದು ತುಂಬಾ ಮುಖ್ಯವಾಗಿರುತ್ತೆ. ಆ ನಿಟ್ಟಿನಲ್ಲಿ ತಾವು ತುಂಬಾ ಅದೃಷ್ಟವಂತರು ಅಂತ ನಾನು ಭಾವಿಸ್ತೇನೆ. ಸರ್, ತಾವು ತೀರಾ ಬಡ ಕುಟುಂಬದಿಂದ ಬಂದವರು. ಆ ಒಂದು ಇದರಲ್ಲಿ ತಾವು ಈ ರಂಗಭೂಮಿಗೆ ಏನಾದ್ರೂ ಅದರಿಂದ ಏನಾದ್ರೂ ತೊಂದರೆ ಬಂದಿದೆಯಾ? ನಿಮ್ಮ ಬಡತನ ಎಂಬುದು ಈ ನಿಮ್ಮ ನಟನೆಗೆ ಏನಾದ್ರೂ ತೊಂದರೆ ಬಂದಿದೆಯಾ? ಇದು ಸರಿಯಾದ ಪ್ರಶ್ನೆ ನೀವು ಕೇಳಿದ್ದು. ಈ ನಾನು ಬಡತನದಲ್ಲಿ ಬಂದು ಇವತ್ತು ನಾನು ಈಗಿದ್ದೇನೆ ಅಂದರೆ ಒಂದು 20 ವರ್ಷಗಳ ಹಿಂದೆ ನಮ್ಮ ಜೀವನ ಹೇಗಿತ್ತಂದರೆ ದಿವಸ ತಂದು ಒಂದು ವಾರ ತಿನ್ನುವಂಥ ಇದು, ಆ ಥರದಲ್ಲೇ ನಮ್ಮದು ಪರಿಸ್ಥಿತಿ ಬಂತು. ಒಂದು ಸಂದರ್ಭದಲ್ಲಿ ಒಂದು ಊರಿಗೆ ಒಂದು ಪಾತ್ರ ಕೊಟ್ಟಿದ್ದು ನನಗೆ. ಅವತ್ತ ಒಂದು ಸಿಗರೇಟಿನ ಬೆಲೆ 1 ರೂಪಾಯಿ. ಒಬ್ಬನ ಹತ್ರ 3 ರೂಪಾಯಿ ಬಿಟ್ಟು ಬೇಡ್ಕೊಂಡು 2 ಸಿಗರೇಟ್ ತೊಗೊಂಡು 50 ಪೈಸೆ ಒಂದು 500 ಒಂದು ಸೋಪು 50 ಪೈಸೆ ಒಂದು ಈ ಚೂರು ಕೊಡ್ತಿದ್ರು. ಬಟ್ಟೆ ಒಗಿಸಲು ಅದೊಂದು 2 ಚೂರು ತಂದಿಟ್ಟು ನಾನು ನಾಟಕಕ್ಕೆ ಹೋಗಿದ್ದೇನೆ. ಪಾತ್ರ ನನಗೊಬ್ಬ ನನ್ನ ಫ್ರೆಂಡ್ ಒಬ್ಬ ತೊಗೊಂಡೋಗಲ್ಲಿ ಬಿಟ್ಟು ಬಂದ ನಂತರ ನಾನು ಪಾತ್ರ ಮುಗೀತು. ನನಗೆ ಅಲ್ಲಿ ಪಾತ್ರ ಮಾಡ್ಲಿಕ್ಕೆ ಹೇಳ್ದವ, ನಾಟಕ ಮುಗಿದ ನಂತರ ಇಲ್ಲ ಅವಲ್ಲಿ. ಪರಿಸ್ಥಿತಿ ಏನಂದ್ರೆ ಅಲ್ಲಿಂದ ನಾನು ಬರ್ಲಿಕ್ಕೆ ನನ್ನ ಹತ್ರ ಹಣ ಇಲ್ಲ. ಬ್ಯಾಗ್ ಹೆಗ್ಲಿ ಹೊತ್ಕೊಂಡು ಸುಮಾರು ಒಂದು 10-12 ಕಿಲೋಮೀಟರ್ ನಡೆದು ಬರ್ಬೇಕಂತ ಬರ್ತಾ ಇದ್ದೆ. ಅವಾಗ ಅದೇ ಸಂದರ್ಭದಲ್ಲಿ ನನ್ನ ಆತ್ಮೀಯ ಸ್ನೇಹಿತರೊಬ್ರು ಅವರ್ಸ ಗ್ರಾಮದವರು, ಶ್ರೀಧರ್ ನಾಯ್ಕ್ ಅಂತ, ಈಗ ನಾವು ಅವರು ಬಾಬು ಅಂತ ಹೇಳ್ತೇವೆ. ಅವ ಮತ್ತೊಬ್ಬನ ಹತ್ರ ರಾಮಕೃಷ್ಣ ಬಂದಿದ್ದ, ಎಲ್ಲಿ ಹೋದ ಅಂತ. ಯಾಕೋ ಬ್ಯಾಗ್ ಹಾಕೊಂಡು ಆ ಕಡೆ ಹೋದ ಅಂತ ಹೇಳಿ ಅಲ್ಲಿಂದ ಬೈಕ್ ಕೊಟ್ಟು ಕಳಿಸಿ ನನ್ಗೆ ಅಲ್ಲಿ ಹೊಟ್ಟೆ ತುಂಬ ತಿನ್ನಿಸಿ ನನ್ನ ಮನೆ ತನಕ ಬಿಟ್ಟು ಹೋಗಿದ್ದಾನೆ. ಇಂಥ ಕಲಾವಿದರು ಇರ್ತಾರೆ ಅವತ್ತು ನನ್ನ ಆ ಬಡತನದಲ್ಲಿ. ಆದರೆ ಇವತ್ತು ಆ ಸ್ಥಿತಿ ಇಲ್ಲ. ಅವತ್ತು ನಾನು ರಂಗಭೂಮಿ ಮೇಲೆ ಎಲ್ಲಾದ್ರೂ ನಾನು ಹೊರಗೆ ಪಾತ್ರ ಕೇಳಿದ್ರು, ನಾನು ಅವ್ರಿಗೆ ಕೇಳ್ತಾ ಇದ್ದದ್ದು ಒಂದೇ ವಿಷಯ, ನನಗೆ ಟ್ರಾನ್ಸ್ಪೋರ್ಟ್ ಚಾರ್ಜ್ ಕೊಡಬೇಕು ಅಂತೇಳಿ. ಹಾಗಂತ ನನಗೆ ಈ ದುಡ್ಡು ಕೊಡಬೇಕು, ಇದುವರೆಗೂ ನನ್ನ ರಂಗ ಜೀವನದಲ್ಲಿ ನನ್ನ ಪಾತ್ರಕ್ಕೆ ನಂಗೆ ಹಣ ಕೊಡಬೇಕು ಅಂತೇಳಿ ನಾನು ಯಾವ ವೇದಿಕೆಗೂ ಹೋದವನಲ್ಲ. ಇಲ್ಲಿಂದ ಸಿದ್ದಾಪುರ ತನಕ ನಾನು ಪುಕ್ಕಟ್ಟಿ ಹೋಗಿ ಪಾತ್ರ ಮಾಡಿ ಬಂದಿದ್ದೇನೆ, ಶಿರ್ಸಿ ಸಿದ್ದಾಪುರ. ಆದರೂ ನಾನು ಎಲ್ಲೂ ನನಗೆ ಇಷ್ಟು ಕೊಡಬೇಕು ಅಂತೇಳಿ ಮಾಡಿ ಹೇಳ್ಕೊಂಡು ಮಾತ್ರ ಮಾಡ್ದವಲ್ಲ. ಇದುವರೆಗೂ ನಾನು ರಂಗಭೂಮಿನ ನನ್ನ ಶ್ರೇಯಸ್ಸಿನ ಒಂದು ಇದಂತ ತಿಳ್ಕೊಂಡಿದ್ದೆ ಹೊರತು ಅದು ನನ್ನ ಬಿಸ್ನೆಸ್ಸಿನ ತಾಣ ಅಂತ ನಾನು ಯಾವತ್ತೂ ತಿಳ್ಕೊಳ್ಳಿಲ್ಲ. ರಂಗಭೂಮಿ ನನ್ನ ಜೀವಿತದ ಕೊನೆವರೆಗೂ ನನ್ನ ಕೈ ರಂಗಭೂಮಿ ಸಲುವಾಗಿ ಏನಾಗ್ತಿರೋದು ಮಾಡ್ತಾನೆ ಇರ್ತೇನೆ. ಗ್ರೇಟ್. ಸರ್, ನೀವೇ ಹೇಳಿದಾಗೆ ಇತ್ತೀಚೆಗೆ ಈ ಸೋಷಿಯಲ್ ಮೀಡಿಯಾಗಳು ಅಂದ್ರೆ ಮಾಧ್ಯಮಗಳ ಮುಖಾಂತರ ಪಿಕ್ಚರ್ಗಳಾಗ್ಬೋದು ಅಥವಾ ಸೀರಿಯಲ್ಗಳಾಗೆಲ್ಲ ಬಂದು ನಾಟಕವನ್ನು ಸ್ವಲ್ಪ ಯಾಕೋ ನೇಪಥ್ಯಕ್ಕೆ ಸರಿಯ ಲೆಕ್ಕದಲ್ಲಿ ಹೋಗ್ತಾ ಇರೋ ಸಂದರ್ಭದಲ್ಲಿ ತಾವು ಅದನ್ನ ಯಾವ ರೀತಿಯಾಗಿ ನಾಟಕ ರಂಗವನ್ನು ಬೆಳೆಸಬಹುದಂತ ನಿಮ್ಗೆ ಯಾವ ತರ ಅನಿಸ್ತದೆ? ಅವುಗಳ ಚಾಲೆಂಜಿಂಗ್ ಆಗಿ ಯಾವ ರೀತಿಯಾಗಿ ಮುಂದೆ ಹೋಗ್ಬೋದು? ಅಂದ್ರೆ ಮೊದಲೇ ನಾಟಕ ಮಾಡ್ಬೇಕಾದ್ರೆ ಈ ವಿಡಿಯೋ ಇದೆಲ್ಲ ಇಲ್ಲಾಗಿತ್ತು. ಯಾವುದಂದ್ರೆ ಟಿವಿ ಮಾಧ್ಯಮ ಇದೆಲ್ಲ ಬಹಳ ಕಡಿಮೆ ಆಗಿತ್ತು. ಮತ್ತೆ ಅಲ್ಲಿ ಇಲ್ಲಿ ಒಂದೊಂದು ನಾಟಕ ಆಗ್ತಿತ್ತು, ಜನ ಕುಂತು ನೋಡ್ತೀರಿ. ಈಗ ಏನಾಗಿದೆ, ನಾಟಕ ಮಾಡುವವರೇ ನಾಟಕ ನೋಡೋ ಬರೋರನ್ನ ಕೆಡಿಸ್ತಾ ಇದ್ದಾರೆ. ನಾಟಕದ ಪಾತ್ರಧಾರಿಗೆ ನಾಟಕ ನೋಡೋರನ್ನ ಕೆಡಿಸ್ತಾ ಇದ್ದಾರೆ. ಅಂದ್ರೆ ಒಬ್ಬ ಹಿಂದೆ ಏನಿತ್ತು, ಒಂದು ನಾಟಕ ಮಾಡ್ಬೇಕಾದ್ರೆ
ಒಬ್ಬ ಪಾತ್ರಧಾರಿ ಅದರಲ್ಲೇ ಲೀನವಾಗಿರ್ತಿದ್ದ, ಆ ಪಾತ್ರದಲ್ಲೇ. ಅದು ಈಗ ಹಾಗಲ್ಲ, ಏನೇನೋ ಮಾತಾಡೋದು, ಏನೇನೋ ಬಿಟ್ಬಿಡೋದು, ನಾಟಕದ ಕತೆ ಒಂದ್ ಕಡೆ, ಇವ್ರು ಮಾಡೋದು ಒಂದ್ ಕಡೆ, ಪಾತ್ರಧಾರಿ ಅವ್ರು ಬಂದ, ಅರ್ಧಕ್ಕೆ ಬಂದ, ಅರ್ಧ ನಿಂತ, ಅರ್ಧದಲ್ಲಿ ಎದ್ದು ಹೋದ, ಇಂಥ ರೀತಿಯಾಗಿ ಸ್ವಲ್ಪ ತೊಂದರೆ ಆಗ್ತದೆ. ಆದ್ರೆ ಇದ್ರ ಮುಂದೆ ನಾಟಕ ರಂಗನ ಬೆಳೆಸ್ಬೇಕಂತ ಈಗಿನ ಯುವ ಕಲಾವಿದರು ಇದ್ದಾರಲ್ಲ, ಈಗಿನ ಯುವಕರು ಹೊಸ ಹೊಸ ಪ್ರಯೋಗಗಳನ್ನು ಮಾಡ್ತಾ ಬರಬೇಕು. ಇಲ್ಲ ಈ ಹಿಂದಿಂದೇ ನಡ್ಕೊಂಡು ಬಂತು ಅಂತ ನಾಟಕ ಕಲೆಯಲ್ಲಿ ಮತ್ತೆ ಜನ ಮತ್ತು ಅದನ್ನ ಕೆಟ್ಟದಾಗ ತಗೊಂಡ್ ಬಿಡ್ತಾರೆ. ಈಗ ಏನ್ ಮಾಡ್ಬೇಕು, ಹೊಸದಾಗಿ ಏನಾದ್ರು ಒಂದು ಸೃಷ್ಟಿ ಮಾಡ್ಬೇಕು, ಹೊಸದಾಗಿ ಏನಾದ್ರು ಒಂದು ಮಾಡೋದು. ಬೇಕಾದ್ರೆ ಒಂದೇ ಪ್ರಯೋಗದಲ್ಲಿ ಅವ್ರು ಮಾಡ್ಲಿ ಪ್ರಯೋಗ, ಅದನ್ನ ನೋಡಕ್ಕೆ ಜನ ಬಂದಿರ್ತಾರೆ. ಜನನ ಒಳಗೆ ನಾವು ಹೇಳ್ಕೊಳ್ಬೇಕು, ಜನ ನಮ್ಮ ಸೆಳೆತ ಒಳಗಾಗ್ಬೇಕು, ಹಾಗೆ ಮಾಡ್ಕೊಳ್ಬೇಕು. ಪಾತ್ರಧಾರಿಗಳೇ ಹೋಗಿ ಅಲ್ಲಿ ಇಲ್ಲದ್ ಮಾಡಿದ ನಂತರ ಆ ನೋಡೋರಿಗೂ ಅಸಹ್ಯ ಕಾಣ್ತದೆ. ಆವಾಗ ಈ ನಾಟಕ ರಂಗದ ಬಗ್ಗೆ ಬೇಸತ್ತು ಹೋಗ್ಬಿಡ್ತಾರೆ. ಕರೆ ಈಗ ಮತ್ತೆ ಈ ಟಿವಿಯಲ್ಲೇ ಬರೋ ಕಾರ್ಯಕ್ರಮ ನೋಡಿದ್ರೆ ಇಲ್ಲ ರಾತ್ರಿ ನಿದ್ದೆಗೆಡ್ಸ್ಕೊಂಡು ನಾನು ನಿದ್ದೆ ಮುರಿಬೇಕು, ಇದು ಮಾಡ್ಬೇಕಂತ ಹೇಳಾಗ್ತದೆ. ನಿದ್ದೆಗೆಡ್ಸ್ಕೊಂಡು ಮತ್ತೆ ಇದಾಡ್ಬೇಕು. ಟಿವಿ ಮುಂದೆ ಕೂತ್ರೆ ಅರ್ಧ ಗಂಟೆ ಬೇಕಾದಷ್ಟು ನಗ್ತೇವೆ ನಾವು, ಅದ್ರಲ್ಲಿ ಇದು ಬೇಕಾಗ್ತದೆ. ಆದ್ರೆ ಟಿವಿಗಿಂತ ನಾವು ನಾಟಕರವರೇ ಮೇಲು ಅನ್ನೋದನ್ನ ನಾವು ತೋರಿಸ್ಕೊಡ್ಬೇಕು. ಜನರಿಗೆ ಏನಿದೆ, ಸ್ವಲ್ಪ ಜನರಿಗೆ ಗೊತ್ತಿಲ್ಲ. ಟಿವಿಯಲ್ಲಿ ಮಾಡೋ ಸಂದೇಶ ಏನು, ಒಂದು ಸನ್ನಿವೇಶ ಮಾಡ್ಬೇಕಂದ್ರೆ 50 ಸಲ ಇದು ಮಾಡಿರ್ತಾರೆ. ಅದು ನಮ್ಮ ನಾಟಕ ರಂಗ ಹಾಗಲ್ಲ, ಅಲ್ಲೇ ಡ್ರಾ ಅಲ್ಲೇ ಫಲಿತಾಂಶ, ಆ ಲೆಕ್ಕ. ಕರೆಕ್ಟ್. ಅದನ್ನ ಈಗಿನ ಯುವ ಪೀಳಿಗೆ ಏನ್ ಮಾಡಬೇಕು, ಸ್ವಲ್ಪ ಆಸಕ್ತಿ ಕೊಟ್ಟು ನಾಟಕ ಮಾಡೋದ್ರಲ್ಲಿ ಇದ್ದು. ರಾಮಕೃಷ್ಣ ಅವರೇ, ನೀವೇ ಹೇಳಿದ ಹಾಗೆ ಹಿಂದೆ ಈಗ ಏನಾಗ್ತಾ ಇದೆ, ಇತ್ತೀಚೆಗೆ ಯುವಕರು ನಾಟಕ ರಂಗಕ್ಕೆ ಬರ್ತಾ ಇದ್ದಾರೆ, ಒಂದೆರಡು ಪಾತ್ರ ಮಾಡ್ತಾರೆ, ಮತ್ತೆ ಅವರು ತಾವೇ ದೊಡ್ಡ ನಟರು ಅನ್ನೋ ಲೆಕ್ಕದಲ್ಲಿ ಬಿಂಬಿಸ್ಕೊಳ್ತಾ ಇದ್ದಾರೆ. ಅಂದ್ರೆ ಅವರಿಗೆ ಬೇರೆ ಯಾರೂ ಬೇಡ, ತಾವೇ ನಡೆಸ್ಕೊಂಡು ಹೋಗ್ತೀವಿ, ತಮ್ಗೆ ಯಾವ ನಿರ್ದೇಶಕನೂ ಬೇಡ, ಯಾವ ರಂಗ ಸಹಾಯಕನೂ ಬೇಡ ಅನ್ನೋ ಮಟ್ಟದಲ್ಲಿ ಪಾತ್ರಗಳನ್ನ ತಗೊಂಡು ಹೋಗ್ತಾ ಇದ್ದಾರೆ. ಇದು ಎಲ್ಲೋ ಒಂದ್ ಕಡೆ ನಮ್ಮ ನಾಟಕ ಕಲೆಗೆ ಒಂದು ಹೊಡೆತ ಬೀಳ್ತಾ ಇದೆ ಹಂಗೆ ಅನಿಸ್ತಾ ಇದೆಯಾ ತಮ್ಗೆ? ಅಥವಾ ಅದನ್ನ ಯಾವ ರೀತಿಯಾಗಿ ಒಬ್ಬ ಹಿರಿಯ ಕಲಾವಿದರಾಗಿ ತಾವು ಅದನ್ನ ನಿರ್ವಹಿಸಬಹುದು ಅಂತ ಸ್ವಲ್ಪ ಹೇಳ್ತೀರಾ? ಈಗಂದ್ರೆ ನಾವು ತಿಳ್ಕೊಂಡಾಗೆ ಈಗಿನ ಕಲಾವಿದರಿಗೆ ಹಾಗೂ ಎಲ್ಲಾ ಕಲಾವಿದರು ಅಲ್ಲ, ಸ್ವಲ್ಪ ಕಲಾವಿದರಿಗೆ ತನಗೆ ಹೇಳ್ಕೊಡೋರು ಬೇಕು ಅನ್ನೋದಿದೆ. ಇನ್ನು ಸ್ವಲ್ಪ ಕಲಾವಿದ್ರು ನಾನೇ ಮಾಡ್ತೇನೆ, ಅಲ್ಲೇ ಮಾಡ್ತೇನೆ, ಸ್ಟೇಜ್ ಮೇಲೆ ಮಾಡ್ತೇನೆ, ಈ ಒಂದು ಹುಮ್ಮಸ್ಸು. ಈಗ ಬೇಕಾದವ್ರಿಗೆ ಹೇಳ್ಕೊಂಡು ಮಾಡ್ಬೋದು, ತಾನೇ ಮಾಡ್ತೇನೆ ಹೇಳೋನ್ಗೆ ಏನ್ ಮಾಡ್ಲಿಕ್ಕೂ ಆಗುದಿಲ್ಲ, ಅವನಿಗೆ ತಿದ್ದುವಂತ ಸಂದರ್ಭನೇ ಬರೋದಿಲ್ಲ. ಈಗಿನ ಕಾಲದ ಈಗ ಎಲ್ಲಾ ಒಬ್ಬ ನಿರ್ದೇಶಕ ಹಿರಿಯ ಕಲಾವಿದ ಒಬ್ಬ ನಿಂತು ಹೇಳ್ತಾನೆ, ಅದನ್ನ ಕೇಳ್ಕೊಂಡು ಮಾಡೋರಿದ್ರೆ ಅವ್ರಿಗೆ ಹೇಳ್ಬೋದು. ಅವ್ರು ಕೇಳೋರೇ ಇಲ್ಲ ಅಂದ್ಮೇಲೆ ಏನ್ ಮಾಡೋಕ್ಕೂ ಆಗೋದಿಲ್ಲ. ಈಗಿನ ಇದರಲ್ಲಿ ಮೊದ್ಲಿತ್ತು ಒಂದೊಂದು ತಿಂಗಳು ನಮ್ಮ ತಾಲೀಮ್, ಅವಾಗ ಮತ್ತೆ ಡೈರೆಕ್ಷನ್ ಕೊಡೋರು ಬರೋರು, ಅವ್ರಿಗೆ ಡೈಲಿ ಅವ್ರಿಗೆ ಖಾಲಿ ಬಿದ್ಕೊಂಡು ನಾವು ಇದು ಕೆಲಸ ಮಾಡೋದು ಅವ್ರಿಗೆ ಕರೆಸ್ಕೊಳ್ಳೋದು. ಈಗಿನ ಒಬ್ಬ ಡೈರೆಕ್ಟರ್ ಹೋಗಿ ನಿಂತರು ಸಹ ಅವ್ರು ಬರೋದ್ರು, ಒಬ್ಬ ನಿರ್ದೇಶಕ ಹೋಗಿ ನಿಂತಿರ್ತಾನೆ ಅಲ್ಲಿ, ಕಾಯ್ತಾ ಇರ್ಬೇಕು, ಕಲಾವಿದ್ರು ಕಾಯ್ಬೇಕು ಅವರಿಗೆ, ಅವ್ರು ಬರೋರಿಗೆ. ಅಂತ ಪರಿಸ್ಥಿತಿ ಬಂದಿದೆ. ಅವರೆಲ್ಲರೂ ಸರಿ ಹೊಂದಾಣಿಕೆಯಲ್ಲಿದ್ರೆ, ಈಗಿನ ಕಲಾವಿದರು ಹೊಂದಾಣಿಕೆ, ನಮ್ಮ ನಾಟಕ ರಂಗನ ಯಶಸ್ವಿನ ತಗೊಂಡು ಹೋಗೋದ್ರಲ್ಲಿ ಯಾವ ಸಂದೇಹವೂ ಇಲ್ಲ. ಸರಿಯಾಗಿ ಹೇಳಿದ್ರಿ ರಾಮಕೃಷ್ಣ ಅವ್ರೆ. ಯಾಕಂದ್ರೆ ಈ ಒಂದು ಸಮಸ್ಯೆ ಬಹುತೇಕ ನಮ್ಮ ಭಾಗದ ಎಲ್ಲಾ ನಾಟ್ಯ ಮಂಡಳಿಗಳು ಅನುಭವಿಸ್ತಾ ಇರುವಂತ ಒಂದು ಕಾಮನ್ ಸಮಸ್ಯೆ ಇದು. ಯಾಕಂದ್ರೆ ಬಹಳಷ್ಟು ಹಿರಿಯ ಕಲಾವಿದರು ಇಂಥ ನೋವನ್ನು ತೋಡ್ಕೊಳ್ತಾ ಇರೋದನ್ನ ನಾವು ಕಾಣ್ತಾ ಇದ್ದೀವಿ. ನಮ್ಮ ಕಲಾವಿದರು ನಮ್ಮಲ್ಲಿರುವ ಕಲಾವಿದರನ್ನ ಗುರುತಿಸದೆ ಹೊರಗಿನ ಕಲಾವಿದರು ಹೆಚ್ಚು ಆದ್ಯತೆ ಕೊಡ್ತಾರೆ. ಹಾಗಂದ್ರೆ ಹೊರಗಿನ ಕಲಾವಿದರು ಬೇರೆಯವರು ಅಂತ ಅಲ್ಲ, ಅವರು ನಮ್ಮವರೇ. ಆದ್ರೆ ನಮ್ಮಲ್ಲಿರುವ ಕಲೆಯನ್ನ ಮೊದಲು ಬೆಳೆಸಿ ಆಮೇಲೆ ಬೇರೆಯವ್ರ ಮನೆ ಹಾಕೋಣ ಅನ್ನೋದು ನನ್ನೊಂದು ಆಶೆ. ಇಲ್ಲಿ ನಮ್ ಸ್ವಲ್ಪ ಲೇಖಕರು ಅದನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ತಮ್ಮ ನಾಟಕದ ಯಶಸ್ಸು ಹೋಗ್ಬೇಕು, ಹಾಗಿದ್ರೆ ಇಲ್ಲಿನ ಕಲಾವಿದ ಯಶಸ್ಸು ತಂದು ಕೊಟ್ಟು ಇಷ್ಟು ವರ್ಷಗಳ ಹಿಂದೆ ನಮ್ಮ ಈ ಕಲಾವಿದರು ಯಶಸ್ಸು ತಂದು ಕೊಟ್ಟಿಲ್ವಾ? ಅದ್ರ ಬಗ್ಗೆ ಅವರು ಸ್ವಲ್ಪ ಇದು ಮಾಡ್ಬೇಕಾಗ್ತದೆ. ಲೇಖಕರ ಅದನ್ನು ಮತ್ತೊಬ್ಬ ಲೇಖಕರ ನಾಟಕ ಮಾಡಿದಾಗ ಈ ಲೇಖಕ ಹೊಟ್ಟೆ ಕಿಚ್ಚಪಡೋದು, ಈ ಲೇಖಕರು ಮಾಡಿದಾಗ ಮತ್ತೊಬ್ಬ ಲೇಖಕ ಹೊಟ್ಟೆ ಕಿಚ್ಚಪಡೋದು ಅದಲ್ಲ. ಅಂದ್ರೆ ಲೇಖಕರು ಎಲ್ಲರೂ ಒಂದೇ, ಕಲಾವಿದರ ಬಳಗ ಅಂದ್ರೆ ಇದೆಲ್ಲಾನು ಒಂದೇ. ಎಲ್ಲರೂ ಇದ್ರೆ ನಾಟಕ. ಒಬ್ಬ ಲೇಖಕ ಇರಬೇಕು, ಒಬ್ಬ ಸಂಗೀತ ಮಾಸ್ತರ್ ಇರಬೇಕು, ಒಬ್ಬ ನಿರ್ದೇಶಕ ಇರಬೇಕು, ಕಲಾವಿದ ಇರಬೇಕು, ನೋಡೋ ಪ್ರೇಕ್ಷಕರು ಇರಬೇಕು, ಎಲ್ಲಕ್ಕಿಂತ ಇವೆಲ್ಲ ಇದ್ರೆ ನಾಟಕ ಅಲ್ಲ. ಎಲ್ಲರನ್ನು ಒಂದೇ ರೀತಿಯಲ್ಲಿ ನೋಡ್ಬೇಕು. ನೋಡಿ ಮಾಡೋಣ. ನಮ್ಮ ಕಡೆ ಇಲ್ಲ ಕಲಾವಿದ ಅಂತ ಒಂದು ಕೊರತೆ ಇದೆ ಅಂತ ಬೇರೆ ಕಡೆ ತರ್ಬೋದು. ಹೆಚ್ಚು ಒಂದು ನಾಟಕ ಮಾಡೋದ್ರಲ್ಲಿ ನಾಟಕದಲ್ಲಿ 9 ಪಾತ್ರ ಇದ್ರೆ ಕೇವಲ 2 ಪಾತ್ರ ಮಾತ್ರ ನಮ್ಮ ಈ ಕಡೆ ಇರ್ತವೆ, 7 ಪಾತ್ರ ಬೇರೆ ಎಲ್ಲಿಂದನೂ ತಂದಿರ್ತಾರೆ. ಅಂದ್ರೆ ಅವರವರ ಅನುಕೂಲತೆಗೆ ತಕ್ಕಂತೆ ಮಾಡ್ಕೊಳ್ಳೋದು. ಅದು ತಾನು ಬರ್ದಿನಿ ತನ್ನ ನಾಟಕ ಯಶಸ್ಸಾಗಲಿ, ಇಲ್ಲಾಂದ್ರೆ ಇಲ್ಲಿ ಕಲಾವಿದ ಯಶಸ್ಸು ಮಾಡೋದಿಲ್ಲ, ಮಾಡ್ಲಿ. ಅದರಿಂದನೇ ನಮ್ಮ ನಾಟಕ ರಂಗಕ್ಕೆ ಸ್ವಲ್ಪ ಹೊಡೆತ ಬಂದಿದೆ ಹೊರತು ಮತ್ತೆ ಯಾವುದೂ ಇಲ್ಲ. ಸರ್, ತಾವು ಹೇಳಿದಾಗೆ ಇತ್ತೀಚೆಗೆ ನಾಟಕದಲ್ಲಿ ಹೊರಗಿನವರು ಬಂದು ಪಾತ್ರ ಮಾಡ್ತಾ ಇರೋದು ಇದೆಲ್ಲ ಲೇಖಕರ ಒಂದು ಅನುಮತಿಯ ಮೇರೆಗೆ ನಡೀತಾ ಇದೆ ಅಂತ ತಾವು ಹೇಳಿದ್ರಿ. ಆದ್ರೆ ನನ್ನ ಪ್ರಶ್ನೆ ಏನಂತ ಹೇಳಿದ್ರೆ, ಈ ನಾಟಕದ ಲೇಖಕರಿಗೆ ಮತ್ತೆ ಈ ನಾಟ್ಯ ಮಂಡಳಿಯವರಿಗೆ ಪಾತ್ರ ಕೊಡುವುದರಲ್ಲಾಗಲಿ
ಸೊ ಹೊಂದಾಣಿಕೆ ಅಥವಾ ಸಾಮ್ಯತೆ ಇರ್ಬೇಕಾ, ಅಥವಾ ಇದ್ರೆ ಯಾವ ರೀತಿಯಾಗಿ ಇರ್ಬೇಕು? ಅವ್ರು ಸಾಮ್ಯತೆ ಇರಬೇಕು. ಆದ್ರೆ ಇಲ್ಲಿ ಏನಾಗ್ತದೆ, ಒಂದೊಂದು ಕಡೆ, ಎಲ್ಲಾ ಕಡೆ ಅಂತ ಅಲ್ಲ, ಒಂದೊಂದು ಕಡೆ ಏನಾಗ್ತದೆ, ಅವರು ಆ ಲೇಖಕರ ಸಾರಥ್ಯದಲ್ಲೇ ನಾಟಕ ಆಗಿರ್ತದೆ, ಅವ್ರ ಸಾರಥ್ಯದಲ್ಲಿ, ಆವಾಗ ಅವರು ಇದಕ್ಕೆ ಹೋಗಿರ್ತಾರೆ. ಇಲ್ಲದೆ ಇದ್ರೆ ಹಾಗೇನ ಪ್ರಶ್ನೆ ಬರೋದಿಲ್ಲ. ಈಗ ನೋಡಿ, ನಮ್ಮ ಕಲಾವಿದರೇ ಪಾತ್ರ ಮಾಡಿದ್ರು ಅಂತೇಳಿ ಒಂದು 9 ಪಾತ್ರ, 9 ಜನ ಪಾತ್ರ ಮಾಡಿದ್ರು. ನಮ್ಮ 9 ಪಾತ್ರಧಾರಿಗಳಾದ ಒಬ್ಬೊಬ್ರು 10 ಜನ ಅಂದ್ರೆ 90 ಜನ ಬಂದ್ರು. ಅಲ್ಲಿ ಬಂದ್ ಕೂತು ಎಲ್ಲಿಂದನೋ ಕಲಾವಿದರು ಬರ್ತಾರೆ, ನಾವೆಲ್ಲಿ ಹೋಗುದು, ಇದು ನೋಡೋದು, ಯಾರು ನೋಡಕ್ ಹೋಗುದು, ಆ ರೀತಿಯಾದ ಒಂದು ಮನೋಭಾವನೆ ಅವ್ರ ಮನೆ ಕುಟುಂಬದಲ್ಲಿ ಇರ್ತದೆ. ಇಲ್ಲಾಂದ್ರೆ ಎಲ್ಲರೂ ಬಂದು ಕೂತ್ಕೊಳ್ಳಿ. ಈಗ ನಾನು ಒಂದು ಪಾತ್ರ ಮಾಡಿದೆ, ನನ್ನೊಂದು 10 ಜನ ಹೋಗಿರ್ತಾರೆ, ನೀವು ಒಂದು ಪಾತ್ರ ಮಾಡಿದ್ರೆ ನಿಮ್ದೊಂದು 10 ಜನ ಹೋಗುತ್ತೆ, ಮತ್ತೊಬ್ಬ ಒಂದು ಪಾತ್ರ ಮಾಡಿದ ಮತ್ತೊಂದು 10 ಜನ ಹೋಗಿರ್ತಾರೆ. ಇಂತಿಂಥವ್ರು ಬೇಗಲೇ ಬಂದಿರ್ತಾರೆ. ಹೊರಗಿನವ್ರ ಮೇಲೆ ಅಲ್ಲಿಂದ ಆ ಜನ ಇಲ್ಲಿ ಬರೋದಿಲ್ಲ ಅಲ್ಲ ನಾಟಕ ನೋಡೋಕೆ. ಅದನ್ನ ಅರ್ಥ ಮಾಡ್ಕೊಳ್ಬೇಕು. ಈಗ ಯಾರೋ ಹೋದ್ರು, ಏನ್ ಮಾಡ್ತಾರೆ, ಇಲ್ಲಿಂದ ಹೋದ್ರು, ಎಲ್ಲಿಂದ ಬಂದ ಒಂದು ಸನ್ನಿವೇಶ ನೋಡಿದ್ರು ಹೋಗ್ಬಿಟ್ರು ಮನೆಗೆ. ಎಲ್ಲಿಂದ ಯಾರ್ದು ಒಬ್ಬನ ಸನ್ನಿವೇಶ ನೋಡಿದ್ರು ಮನೆಗೆ ಹೋಗ್ಬಿಟ್ರು, ಆಯ್ತು ಮುಗೀತು ಅಂತೇಳಿ. ಇಲ್ಲಿ ಒಂದು ಕೊನೆಯ ತನಕ ಕೂತ್ಕೊಂಡು ನಾವು ಒಂದು ಪಾತ್ರ ಮಾಡಿ ನಮ್ಮ ಮನೆಯವ್ರ ಕೊನೆ ತನಕ ಕೂತಿರ್ತಾರಲ್ಲಿ. ಅದಾದ ಒಂದು ಜನ ಇರ್ತಾರೆ ಅಲ್ಲ ಅಂತಂದು ಇದ್ದಿರ್ತಾರೆ. ನಾವು ನಾಟಕ ರಂಗನ ಕಡೆ ಗಣಿಸಿದಾಗಿದ್ದಿಲ್ಲ ಅಷ್ಟೇ. ಕಲಾವಿದ್ರು ಮತ್ತು ನಾವು ಈಗ ಈ ನಮ್ಮ ನಾಟಕ ನಡೆಸುವಂತ ತಂಡದವರೇ ಇಡೀ ನಮ್ಮ ಈ ನಾಟಕ ರಂಗನ ಕೆಳಮಟ್ಟಕ್ಕೆ ತರೋ ಪ್ರಯತ್ನ ಮಾಡ್ತಂಗ ಆಗ್ತದೆ ಇದು. ಅದ್ಭುತವಾಗಿ ಹೇಳಿದ್ರಿ ಸರ್. ಹಾಗೆ ಅದೇ ರೀತಿ ನನ್ನದೊಂದು ಪ್ರಶ್ನೆ, ತಾವು ಕೂಡ ಹೊರಗಡೆ ಹೋಗಿ ಬಹಳಷ್ಟು ನಾಟಕಗಳಲ್ಲಿ ಪಾತ್ರವನ್ನು ಮಾಡಿದ್ದೀರಾ. ಸೊ ಇದೇ ತರ ಅಭಿಪ್ರಾಯ ಅಲ್ಲಿಯ ನಾಟಕ ಮಂಡಳಿಗಾಗ್ಬೋದು ಅಥವಾ ಅಲ್ಲಿಯ ಒಂದು ಲೋಕಲ್ ಜನಗಳಿಗೆ ಕೂಡ ಬರೋ ಒಂದು ಸಂದರ್ಭ ಇರುತ್ತದೆ, ಯೋಗ್ಯವಾದ ಮಾತು. ಅಂತ ಸಂದರ್ಭದಲ್ಲಿ ತಾವು ಈ ನಿಮ್ಮ ಮಾತಿಗೂ ಮತ್ತೆ ತಾವು ಹೋಗಿ ನಟಿಸ್ತಾ ಇರೋ ಮಾತಿಗೆ ಯಾವ ರೀತಿಯ ಒಂದು ತುಲನೆಯನ್ನು ಮಾಡ್ಬೋದು? ಅಲ್ಲಿ ಏನಾಗಿರ್ತದೆ ಅಂತೇಳಿ, ಅಲ್ಲಿ 9 ಜನ ಪಾತ್ರಧಾರಿ ಇದ್ದಾರೆ ಅಂತೇಳಿ ಅನಿವಾರ್ಯತೆಗಾಗಿ ಒಬ್ಬ ಪಾತ್ರಧಾರನೆ ಕರ್ಸ್ಕೊಂಡಿರ್ತಾರೆ. ಅವಾಗ ಅದೊಂದು ಅಷ್ಟೊಂದಿಲ್ಲ. 9 ಜನ 8 ಜನನೂ ಅಲ್ಲಿ ಪಾತ್ರ ಮಾಡೋದು ಅಷ್ಟೊಂದು ಸಣ್ಣದಾಗಿ ಕಾಣಿಸೋದಿಲ್ಲ. ಅಲ್ಲಿ ಇಲ್ಲಿ 9ರಲ್ಲಿ 7 ಜನ ಹೊರಗಿನವ್ರು ಇರ್ತಾರೆ, 7 ಜನ ಹೊರಗಿನವ್ರು ಇರ್ತಾರೆ, 2 ಜನ ಇಲ್ಲ. ಅಲ್ಲಿ 10ರಲ್ಲಿ ಒಬ್ಬ ಹೊರಗಿನವ್ ಇರ್ತಾನೆ. ಅದೆಲ್ಲ ಅಷ್ಟು ಅದ್ರ ಮೇಲೆ ಪರಿಣಾಮ ಬೀರೋದಿಲ್ಲ. ಕರೆಕ್ಟ್, ಸರಿಯಾಗಿ ಹೇಳಿದ್ರಿ ಸರ್. ತಾವು ಹಿಂದಿನಿಂದನೂ ಕೂಡ ಅವರ್ಸ ಅನ್ನೋ, ಅಂದ್ರೆ ನಿಮ್ಗೆ ಗೊತ್ತಿದೆ ಅವರ್ಸ ಅಂದ್ರೆ ಕಲೆಯ ತವರೂರು. ಯಾಕಂದ್ರೆ ನಮ್ಮ ಭಾಗದಲ್ಲಿ ಯಾವುದೇ ಒಂದು ಕಲೆ ಅಂತಿದ್ರೆ ಫಸ್ಟ್ ಅವರ್ಸ ಅಂತಾನೆ ಜನ ನೋಡೋದು ವಾಡಿಕೆ ಹೆಚ್ಚು. ಅಂತ ಒಂದು ಊರಲ್ಲಿ ತಾವು ಸುಮಾರಷ್ಟು ನಾಟಕಗಳನ್ನು ಅಭಿನಯಿಸುವ ಪ್ರಬುದ್ಧ ಕಲಾವಿದರು ತಾವು. ಸೊ ಇವಾಗ ನಿಮ್ಗೆ ಮೊದಲಿನಷ್ಟು ಅವಕಾಶಗಳು ಸಿಗ್ತಾ ಇದೆಯಾ, ಅಥವಾ ಮೊದಲಿಕ್ಕಿನ ಅವಕಾಶಗಳು ಕಡಿಮೆ ಆಗಿದೆಯಾ, ಅಥವಾ ನಿಮ್ಗೆ ಆ ಥರ ಏನಾದರೂ ಕೊರಗು ಇದೆಯಾ, ತನಗೆ ಮತ್ತೆ ಪಾತ್ರಗಳು ಮಾಡಲಿಕ್ಕೆ ಸಿಗ್ತಾ ಇಲ್ಲ ಅಲ್ಲ ಅಂತ ಯಾವ್ದಾದ್ರು ತಮ್ಮ ಮನಸ್ಸಲ್ಲಿ ನೋವಿದೆಯಾ? ನನಗೆ ಅಂತ ಯಾವ ಕೊರಗು ಇಲ್ಲ. ಯಾಕೆಂದ್ರೆ ನಾನು ಯಾವ್ಯಾವ ವೇದಿಕೆ ಮೇಲೆ ಪಾತ್ರ ಮಾಡಿದ್ದೆ, ಅವರ್ಸ ಧಾರವಾಡ ಈ ಗ್ರಾಮದಲ್ಲಿ ಯಾವ ಒಂದು ವೇದಿಕೆನೂ ಬಿಟ್ಟಿಲ್ಲ. ನಾನು ಎಲ್ಲಾ ವೇದಿಕೆ ಮೇಲೂ ಪಾತ್ರ ಮಾಡಿದ್ದೇನೆ, ಆ ಕೊರಗು ಇಲ್ಲ. ಅದು ನಾನು ಹೇಳೋದೇನಂದ್ರೆ, ಮಾಡ್ರಿ, ಹೊಸ ಕಲಾವಿದರನ್ನು ಪರಿಚಯ ಮಾಡಿ. ಹೊರಗಿನ ಕಲಾವಿದರ ತಂದಿಲ್ಲಿ ಮಾಡೋದಕ್ಕಿಂತ ನಮ್ಮೂರಿನ ಹೊಸ ಪ್ರತಿಭೆಗಳನ್ನ ಇದು ಮಾಡಿ, ಅವರನ್ನು ಬೆಳಗಿಸಿ, ಅವರನ್ನು ತಂದು ಆ ಒಂದು ವೇದಿಕೆಯಲ್ಲಿ ಪಾತ್ರ ಮಾಡಿಸಿ. ಅಂಥದ್ದನ್ನು ಮಾಡಿದ್ರೆ ನಮ್ಮ ಊರಿನ ಕಲಾ ಬಳಗನ ಬೆಳೀತದೆ ಅಲ್ಲ. ಅಷ್ಟು ಮಾಡ್ರಿ ಅಂತ ಹೇಳೋದತ್ತ. ಅದನ್ನು ಬಿಟ್ರೆ ನನಗೆ ಮತ್ತೆ ಅಲ್ಲಿ ಪಾತ್ರ ನನ್ಗೆ ಕೊಟ್ಟಿಲ್ಲ, ನಾನು ಅಲ್ಲಿ ಮಾಡಲಿಲ್ಲ ಅನ್ನೋ ಕೊರಗು ಮಾತ್ರ ನನಗೆ. ಯಾಕೆಂದ್ರೆ ನನ್ಗೆ ಸಾಕಾಗಿ ಹೋಗಿದೆ ಪಾತ್ರ ಮಾಡಿ. ಬೇಕು ಅಂತ ಬೇಡ್ಕೊಂಡು ಹೋಗುವಂಥ ಸ್ಥಿತಿ ಇಲ್ಲ. ಇದುವರೆಗೂ ನನ್ನ ರಂಗ ಜೀವನದಲ್ಲಿ ಇದುವರೆಗೂ ನನಗೊಂದು ಪಾತ್ರ ಕೊಡಿ ಅಂತ ನಾನು ಕೇಳಿದ ಇತಿಹಾಸನೇ ಇಲ್ಲ ನಮ್ದು. ಆ ಇದ್ದೂ ಇಲ್ಲ. ನಾನು ಅದ್ರ ಬಗ್ಗೆ ಆಶೆನೂ ಕೊಡೋದಿಲ್ಲ. ಆದ್ರೆ ಇನ್ನು ಒಂದು ಯುವ ಕಲಾವಿದರನ್ನ ಬೆಳೆಸ್ರಿ ಅಂತ ಹೇಳಿ ಅಷ್ಟೇ. ಯಾಕಂದ್ರೆ ಯುವ ಕಲಾವಿದರು ಬೆಳೆದ್ರೆ ಅಂದ್ರೆ ಮುಂದೆ ಯುವ ಕಲಾವಿದರೇ ನಮ್ಮ ಈ ಒಂದು ರಂಗಭೂಮಿಗೆ ಆಧಾರ ಸ್ತಂಭಗಳಾಗ್ತಾರೆ. ಈಗ ನಾವೀಗ ನಮ್ದೆಲ್ಲ ಈಗ ಮುಗಿತಾ ಹೋದ್ ಬಂದ ಇದು. ಈಗ ಅವ್ರು ಯುವ ಕಲಾವಿದ್ರೆ ಈಗ ಮುಂದಿನ ಈ ರಂಗಭೂಮಿನ ಉಳಿಸ್ಬೇಕಾದವರು ಅವರೇ ಅಲ್ವಾ. ಖಂಡಿತ ಒಳ್ಳೆ ಅಭಿಪ್ರಾಯ ನಿಮ್ದು. ಕಲೆಗೆ ವಯಸ್ಸು ಅನ್ನೋದು ಇರೋದಿಲ್ಲ, ಆದರೂ ಕೂಡ ತಾವು ತಮ್ಮ ಕಾಲಘಟ್ಟದಲ್ಲಿ ಮಾಡಿರೋ ಪಾತ್ರಗಳನ್ನೆಲ್ಲ ನೆನೆದು ಈಗಿನ ಯುವಕರಿಗೆ ಒಂದು ಅವಕಾಶ ಸಿಗಲಿ ಅಂತ ಏನು ಹೇಳ್ತಾ ಇದ್ರೆ, ಇದು ತುಂಬಾ ಮೆಚ್ಚಲೇಬೇಕಾದಂತ ಮಾತು. ಕೃಷ್ಣ ಅವರೇ, ನಾಟಕ ಅಂದ್ರೆ ಈಗ ಸಾಮಾನ್ಯವಾಗಿ ಆವಾಗ ನಿಮ್ಮ ಕಾಲಘಟ್ಟದಲ್ಲಿ ಹೇಗಿತ್ತು ಗೊತ್ತಿಲ್ಲ, ಬಟ್ ಇವಾಗಂತದ್ದು ಬಾಯಿ ಮಾತಲ್ಲಿಲ್ಲ. ಅದಕ್ಕೆ ಸುಮಾರಷ್ಟು ಫಂಡ್ ಬೇಕಾಗ್ತದೆ, ಖರ್ಚು ದುಂದು ವೆಚ್ಚಗಳು ಅಷ್ಟೇ ಇದ್ದಾವೆ ಆ ನಾಟಕದಲ್ಲಿ. ಸೊ ತಾವು ಈಗಿನ ಕಾಲದಲ್ಲಿ ನಾಟಕವನ್ನು ಮಾಡ್ಬೇಕಂದ್ರೆ ಅದಕ್ಕೆ ಬೇಕಾದಂತಹ ಈ ಧನವನ್ನಾಗಬಹುದು ಅಥವಾ ಹಣವನ್ನಾಗಬಹುದು ಹೇಗೆ ಕ್ರೋಢೀಕರಿಸ್ತೀರಾ, ಅಥವಾ ಅದನ್ನು ಯಾವ ರೀತಿಯಾಗಿ ತಾವು ಮ್ಯಾನೇಜ್ ಮಾಡ್ಕೊಂಡು ಹೋಗ್ತೀರಾ? ಹೌದು, ಏನಂದ್ರೆ ಹಿಂದಿನ ಕಾಲ ಅಂದ್ರೆ 98ರಲ್ಲಿ ನಾವು ಪ್ರಟ್ಟು ನಾಟಕ ಮಾಡಿದಾಗ ಕಲಾವಿದರೇನೋ ತರಿಸಿದ್ದೇವೆ ನಾವು. ಲೇಡೀಸ್ ಕಲಾವಿದರನ್ನು ತರಿಸಿ 4700 ರೂಪಾಯಿಯಲ್ಲಿ ನಾಟಕನ ಮುಗಿಸಿದ್ದೇವೆ ನಾವು ಅವಾಗ. 4700 ರೂಪಾಯಿ. ಇವತ್ತು ಒಂದು ನಾಟಕಕ್ಕೆ 70ರಿಂದ 80 ಸಾವಿರ. ಕಲಾವಿದರು ನಮ್ಮ ಉತ್ತರ ಕನ್ನಡದಲ್ಲಿ ಇದ್ದಾರೆ, ಆದ್ರೆ ಎಲ್ಲೋ ಬೆರಳೆ ಎಣಿಕೆ ಅಷ್ಟು. ಹೊರಗಿಂದ ಕಲಾವಿದರು ತರಿಸ್ಬೇಕು. ಕಲಾವಿದರಲ್ಲಿ ಸ್ತ್ರೀ ಪಾತ್ರಧಾರಿಗಳನ್ನು ತರಿಸಿದ್ರೆ 30ರಿಂದ 35, 40 ಸಾವಿರ ರೂಪಾಯಿ ಪರದೆ. ಅದು ಬಿಟ್ರೆ ನಮ್ಮ ಈ ಮ್ಯೂಜಿಕ್ ಎಲ್ಲ ಸೇರಿದ್ರಿಂದ ಹೆಚ್ಚು ಕಡಿಮೆ 60ರಿಂದ 70 ಸಾವಿರ ಹೋಗಿ ಹೋಗ್ತದೆ ಯಾವ ಲೆಕ್ಕಕ್ಕೂ.
ಇದರಿಂದಾಗಿ ಸ್ವಲ್ಪ ತೊಂದರೆಯಾಗಿ ಕೆಲವು ಸ್ಥಳಗಳಲ್ಲಿ ನಾಟಕ ಆಗುವುದೆಲ್ಲ ಬಂದ ಹೋಗಿದೆ. ನಾವೇನಾಗಿದೆ ಕೆಲವು ಕಡೆ ಏನಾಗಿದೆ, ನಮ್ಮ ಮಿತ್ರ ಬಳಗದವರು ಬಂದು ನೀವು ನಾಟಕ ಮಾಡಿ, ತಾವು ತಮ್ಮ ಕೈಲಾದ ಸಹಾಯ ಮಾಡ್ತೇವೆ, ಎಲ್ಲ ಮಿತ್ರ ಬಳಗದವರು ಕೊಟ್ಟು ಏನೇನು ಮಾಡಿ ನಾಟಕ ಬರ್ತೇವೆ. ನಾನು ಈ ಕನಿಷ್ಠ ಈಗ ದುರ್ಗಾದೇವಿ ನಾಟ್ಯ ಮಂಡಳಿ ಇಷ್ಟು ವರ್ಷ ಮಾಡಿದೆವು ನಿಜ. ಅದು ಒಂದು 10-15 ವರ್ಷಗಳಿಂದ ಮಿತ್ರ ಬಳಗದವರೇ ನಾಟಕದ ಒಂದು ಅರ್ಧ ಪಾಲು ಹಣವನ್ನು ಕೂಡಿಸ್ಕೊಡ್ತಾ ಇದ್ದಾರೆ. ಇದರಿಂದ ನಾವು ಹೇಗಾದ್ರೂ ಮಾಡಿ ನಾಟಕ ಮಾಡ್ಕೊಂಡು ಹೋಗ್ತಾ ಇದ್ದೇವೆ. ಈಗ ಇದ್ರ ಮುಂದೆ ಇದೇ ತರ ನಡೆದು ಹೋಯ್ತು ಅಂತ ಹೇಳಿದ್ರೆ ಮತ್ತೆ ಯಾವ ಇದ್ರದಲ್ಲೂ ಈಗ ನಾಟಕ ರಂಗ ಮತ್ತೆ ಎದ್ದೇಳ್ಸೋಕ್ ಸಾಧ್ಯನೇ ಇಲ್ಲ. ಈ ಸ್ತ್ರೀ ಪಾತ್ರಧಾರಿಗಳು ಎಲ್ಲಾನು ಹೊರಗಿಂದ ತರೋದಾಗಿ ಈ ಹಣದ ವೆಚ್ಚ ಜಾಸ್ತಿ ಆಗ್ಬಿಡ್ತಾರೆ ಅಷ್ಟೆ. ಅದರಿಂದಾಗಿ ನಾಟಕ ಸ್ವಲ್ಪ ಕಡಿಮೆ. ನಮ್ಮ ಅವರ್ಸ ಗ್ರಾಮದಲ್ಲಿ ಬಹಳಷ್ಟು ನಾಟಕ ಆಗ್ತಿತ್ತು, ಇದರಿಂದ ಸ್ವಲ್ಪ ಕಡಿಮೆ ಆದವು ಅಷ್ಟು ಬಿಟ್ಟರೆ ಮತ್ತೆ ಯಾವುದಕ್ಕೆ ಕಲೆ ನಾಟಕ ಮಾಡ್ಬೇಕಂತ ಹುಮ್ಮಸ್ಸು ಎಲ್ಲರಿಗೂ ಇದೆ. ಆದರೆ ಈ ಹಣದ ಒಂದು ಇದರಿಂದ ಸ್ವಲ್ಪ ತೊಂದರೆ ಆಗ್ತಾ ಇದೆ. ರಾಮಕೃಷ್ಣ ಅವರೇ, ಸುಮಾರಷ್ಟು ನಾಟಕದ ಅನುಭವದ ಬಗ್ಗೆ ತಾವು ತಮ್ಮ ಅಭಿಪ್ರಾಯವನ್ನು, ತಮ್ಮ ಅನುಭವವನ್ನು ನಮ್ಮ ಜೊತೆಗೆ ಹಂಚಿಕೊಂಡ್ರಿ. ಈಗ ಇವತ್ತಿನ ಯುವ ಕಲಾವಿದರಿಗಾಗ್ಬೋದು ಅಥವಾ ಯುವ ಪೀಳಿಗೆಗಾಗ್ಬೋದು, ತಾವು ಏನ್ ಹೇಳಕ್ ಇಷ್ಟಪಡ್ತೀರ? ಈ ನಾಟಕ ರಂಗ ಇದು ಎಲ್ಲರಿಗೂ ಬರುವಂತ ರಂಗ, ಎಲ್ಲ ಕೂಡ ಬರುವಂತದಲ್ಲ. ಎಲ್ಲರೂ ಕಲಾವಿದರಾಗೋದಕ್ಕೆ ಸಾಧ್ಯನೂ ಇಲ್ಲ. ಈ ಕಲಾವಿದರು ಹೇಳೋದಿಷ್ಟೇ, ಯಾವತ್ತು ತಾನು ತನ್ನದು ಅನ್ನೋದಕ್ಕಿಂತ ಕಲೆ ದೊಡ್ಡದು ಅಂತ ಕಲೆಗೆ ಕೈ ಮುಗಿದು ನಾಟಕವನ್ನ ನೆರವೇರಿಸ್ಕೊಂಡು ಹೋಗ್ಲಿ ಅಂತ ಹೇಳ್ಕೊಡ್ತೀವಿ. ಅದೇ ನಾಟಕ ರಂಗವಾಗ್ಲಿ ಯಕ್ಷರಂಗವಾಗ್ಲಿ ಎಲ್ಲರೂ ಒಂದೇ ರೀತಿಯಾಗಿ ಕಾಣ್ರಿ ಅಂತ. ತುಂಬಾ ಸಂತೋಷ ರಾಮಕೃಷ್ಣ ಅವರು. ಅದೇ ರೀತಿಯಾಗಿ ಈಗ ಯುವ ಲೇಖಕರು ಕೂಡ ಬರ್ತಾ ಇದ್ದಾರೆ, ಹೊಸ ಅಭಿರುಚಿಯ ನಾಟಕಗಳ ಕೃತಿ ಕೂಡ ರಚಿಸ್ತಾ ಇದ್ದಾರೆ, ತಾವು ಅದನ್ನ ನೋಡ್ತಾ ಇದ್ದೀರಿ. ಸೊ ಅಂತ ಲೇಖಕರಿಗೆ ಯಾವ್ದಾದ್ರು ಕಿವಿ ಮಾತು? ಲೇಖಕ ಬರೆಯುವಂತ ಒಂದು ನಾಟಕ ಸಮಾಜಕ್ಕೆ ಒಂದು ಮಾದರಿ ಆಗ್ಬೇಕು. ಆ ಬರೆದಂತ ಲೇಖಕನೇ ಮಾದರಿ ಆಗದೆ ಹೋದ್ರೆ ಅವನು ಬರೆದ ಕೃತಿ ಹೇಗೆ ಮಾದರಿ ಆಗ್ಬೋದು? ನಾನು ಹೇಳೋದಿಷ್ಟೇ, ಎಲ್ಲ ಲೇಖಕರು ಇವರಿಗಂತ ಪ್ರತಿಯೊಬ್ಬ ಲೇಖಕರು ಹೇಳೋದು ಒಂದೇ, ಸಮಾಜವನ್ನು ತಿದ್ದುವುದಕ್ಕೆ ನೀವು ಹೇಗೆ ಸಂದೇಶವನ್ನು ನೀಡ್ತಾರೋ ನಿಮ್ಮ ನಿಜ ಜೀವನದಲ್ಲೂ ಕೂಡ ಅದೇ ರೀತಿಯಾಗಿರಿ ಅಂತ ಹೇಳಿ. ರೈಟ್. ರಾಮಕೃಷ್ಣ ಅವರೇ, ತಾವು ಆಗ್ಲೇ ಹೇಳಿದ ಹಾಗೆ ತಮ್ಮ ಈ ಒಂದು ರಂಗ ಪಯಣಕ್ಕೆ ಬಹಳಷ್ಟು ಜನ ತಮಗೆ ಸ್ಫೂರ್ತಿಯಾಗಿ ಅಥವಾ ಸಪೋರ್ಟಿಂಗ್ ಆಗಿ ಇದ್ದಾರೆ ಅಂತ ಹೇಳಿದ್ರಿ. ತಮ್ಮ ಕೆಲವರು ಗುರುಗಳ ಹೆಸರನ್ನು ಹೇಳಿದ್ರು. ಅದೇ ರೀತಿ ನಿಮಗೆ ಸ್ನೇಹಿತರು ಯಾರಾದರೂ ಇದಕ್ಕೆ ನಿಮ್ಗೆ ಬೆಂಬಲವಾಗಿ ನಿಂತು, ಬೆನ್ನೆಲುಬಾಗಿ ನಿಂತು ನಿಮಗೆ ಸಹಕಾರ ನೀಡಿದವರು ಯಾರಾದರೂ ಇದ್ದಾರಾ? ಹೇಳ್ಬೇಕಂದ್ರೆ ನನ್ನ ನಾಟ್ಯ ಕಲಾವಿದರು ರೋಹಿದಾಸ್ ನಾಯ್ಕ್, ಅವ್ರು ಸಹ ಮಹೇಂದ್ರ ನಾಯ್ಕ್, ರಾಜೇಶ್ ಕೊಡಾರ್ಕರ್, ನಾಗರಾಜ್ ಕೊಡಾರ್ಕರ್ ಮುದುಗ, ಅದೇ ರೀತಿ ಯಕ್ಷರಂಗದ ಕಲಾವಿದ ಪ್ರೀತಮ್ ನಾಯ್ಕ್, ಅದೇ ರೀತಿ ಲೇಖಕರಾದಂಥ ಸಂತೋಷ್ ನಾಯಕ್, ಇವರೆಲ್ಲರೂ ನಾಗರಾಜ್ ನಾಯಕ್, ಇವರೆಲ್ಲರೂ ಅತಿ ಪ್ರೀತಿಯಿಂದ ನನ್ನನ್ನು ಕಾಣೋರು. ರಾಮಕೃಷ್ಣ ನಿನ್ನ ಪಾತ್ರದಿಂದ ನಾನು ಬರ್ತೇನೆ, ಹೋಗೋಣ, ಈ ರೀತಿ ನನ್ನ ಜೊತೆ ಎಲ್ಲ ರೀತಿಯಲ್ಲಿ ಹೊಂದ್ಕೊಂಡಿದ್ದವರು, ಬಹಳ ಬಹಳ ಪ್ರೀತಿಯಿಂದ ಕಂಡವರು. ಅವರೆಲ್ಲರಿಗೂ ನಾನು ಈ ಸಂದರ್ಭದಲ್ಲಿ ನೆನೆಸ್ಕೊಳ್ತಾ ಇದ್ದೇನೆ. ರಾಮಕೃಷ್ಣ ಅವರೇ, ತಮ್ಗೆ ತಿಳಿದ ಮಟ್ಟಿಗೆ ನಮ್ಮ ಲಕ್ಕಿ ಬಾಯ್ಸ್ ಬಾವಿಕೇರಿ ಚಾನಲಿನ ಪ್ರಪ್ರಥಮ ಕಾರ್ಯಕ್ರಮ ಇದು. ಮತ್ತೆ ತಾವು ಈ ಕಾರ್ಯಕ್ರಮದ ಮೊದಲ ಅತಿಥಿಯಾಗಿ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದು ನಮ್ಗೆ ಸಂತೋಷದ ವಿಚಾರ ಕೂಡ. ಈ ಒಂದು ಕಾರ್ಯಕ್ರಮದ ಬಗ್ಗೆ ತಮ್ಮ ಅನಿಸಿಕೆ, ಅಭಿಪ್ರಾಯ ಏನಂತ ಹೇಳಿಸ್ತೀರಾ? ಇದೊಂದು ಒಳ್ಳೆಯ ಕಾರ್ಯಕ್ರಮ. ಇಂಥ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದು ಇದೇ ನಾನು ಮೊದಲನೇ ಸಾರಿ. ಪ್ರಶಾಂತ್ ನಾಯ್ಕ್ ಬಾವಿಕೇರಿ ಇವರು ಒಬ್ಬ ಒಳ್ಳೆ ಕಲೆಯ ಬಗ್ಗೆ ಅಭಿರುಚಿ ಉಳ್ಳಂತಹ ಒಬ್ಬ ವ್ಯಕ್ತಿ. ತನ್ನ ಒಂದು ಸಾರಥ್ಯದಲ್ಲಿ ನಡ್ಕೊಂಡು ಬಂದಂಥ ಈ ಒಂದು ಲಕ್ಕಿ ಬಾಯ್ಸ್ ಯೂಟ್ಯೂಬ್ ಚಾನಲ್ನ ಅತಿ ಒಳ್ಳೆಯದಾಗಿ ನಡೆಸಿಕೊಟ್ಟು ಪ್ರತಿಯೊಂದು ಕಡೆ ಇದರ ಒಂದು ಸೇವೆಯನ್ನು ನೀಡ್ತಾ ಬಂದವರು. ಅವರ ಈ ಸೇವೆ ಅತ್ಯುತ್ತಮವಾದ, ಈ ನಾಟಕ ರಂಗಕ್ಕೆ ಅವರ ಸೇವೆ ನಮಗೆ ನಿಜವಾಗಿಯೂ ಸಂತೋಷವನ್ನು ಉಂಟು ಮಾಡಿದೆ. ಇಂಥ ಒಂದು ಸಂದರ್ಭ ನನ್ನನ್ನು ಇಲ್ಲಿ ಕರೆಸಿಕೊಂಡು ಇಂಥ ಒಂದು ಸಂದರ್ಶನದಲ್ಲಿ ನನ್ನನ್ನು ಭಾಗಿಯನ್ನಾಗಿ ಮಾಡಿದ್ದಕ್ಕೆ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ವೀಕ್ಷಕರೇ, ಇದುವರೆಗೂ ನಮ್ಮ ಈ ಕಲಾವಿದರ ಮನದಾಳದ ಮಾತು ಕಾರ್ಯಕ್ರಮಕ್ಕೆ ಪ್ರಪ್ರಥಮ ಅತಿಥಿಯಾಗಿ ಬಂದಂತಹ ನಮ್ಮ ಭಾಗದ ಹಿರಿಯ ಕಲಾವಿದರು, ಅನುಭವಿ ಕಲಾವಿದರು ಆದಂತಹ, ನಮ್ಮ ಮಾರ್ಗದರ್ಶಕರು ಆದಂತಹ ಶ್ರೀ ರಾಮಕೃಷ್ಣ ನಾಯ್ಕರವರು ನಮ್ಮ ಜೊತೆಗೆ ತಮ್ಮ ಅನುಭವವನ್ನು ಇಷ್ಟೊತ್ತಿಗೆ ಹಂಚಿಕೊಂಡ್ರು. ರಾಮಕೃಷ್ಣ ಅವರೇ, ಇದುವರೆಗೂ ತಾವು ತಮ್ಮ ಅಮೂಲ್ಯವಾದ ಸಮಯವನ್ನು ನಮಗೋಸ್ಕರ ಮೀಸಲಿಟ್ಟು ತಮ್ಮ ಅನುಭವವನ್ನೆಲ್ಲ ನಮಗೆ ದಾರೆ ಎರೆದು ಕೆಲವೊಂದು ಉತ್ತಮ ಮಾರ್ಗದರ್ಶನಗಳನ್ನು ಕೂಡ ಈ ನಮ್ಮ ಚಾನಲ್ ಮುಖಾಂತರ ನೀಡಿದ್ದೀರಾ. ಅದಕ್ಕಾಗಿ ನಮ್ಮ ಚಾನಲ್ ಪರವಾಗಿ ತಮಗೆ ತುಂಬ ಹೃದಯದ ಧನ್ಯವಾದಗಳು. ನಮಸ್ಕಾರ. ವೀಕ್ಷಕರೇ, ತಾವು ಇದುವರೆಗೂ ನಮ್ಮ ಲಕ್ಕಿ ಬಾಯ್ಸ್ ಬಾವಿಕೇರಿ ಯೂಟ್ಯೂಬ್ ಚಾನಲ್ ಪ್ರಸ್ತುತಪಡಿಸಿದ ರಂಗಭೂಮಿ ಕಲಾವಿದರ ಮನದಾಳದ ಮಾತು ಕಾರ್ಯಕ್ರಮದಲ್ಲಿ ರಾಮಕೃಷ್ಣ ನಾಯ್ಕ್ ಅವರ ಸಂದರ್ಶನವನ್ನ ವೀಕ್ಷಿಸಿದಿರಿ. ಹಾಗೆಯೇ ಇನ್ನು ಮುಂದೆಯೂ ಕೂಡ ನಮ್ಮ ಈ ಒಂದು ಚಾನೆಲ್ನಲ್ಲಿ ಅನೇಕ ಹಿರಿಯ ಕಲಾವಿದರನ್ನ ನಾವು ಸಂದರ್ಶನ ಮಾಡಲಿದ್ದೇವೆ.
ತಮಗೆ ಗೊತ್ತಿರುವ ಹಾಗೆ ತಮ್ಮ ಭಾಗದಲ್ಲಿ ಯಾರು ಹಿರಿಯ ಕಲಾವಿದರು ಇದ್ದರೆ ನಮಗೆ ಕಮೆಂಟ್ ಮುಖಾಂತರ ತಿಳಿಸಿದರೆ ನಾವು ಅವರನ್ನು ಕೂಡ ಈ ಸಂದರ್ಶನಕ್ಕೆ ಆಹ್ವಾನಿಸುತ್ತೇವೆ. ವೀಕ್ಷಕರೇ, ಕೇವಲ ವಿಡಿಯೋ ನೋಡಿ ಸುಮ್ಮನಾಗಬೇಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮನ್ನು ಪ್ರೋತ್ಸಾಹಿಸಿ. ಸಂದರ್ಶನಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.